ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಏನೇ ಹೇಳೋಕ್ಕಿಂತ ಮುಂಚೆ ಒಂದ್ಸರಿ ನಾನು ಓಂ ನಮಃ ಶಿವಾಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ತಾವುಗಳು ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ. ಸೊ ಇಲ್ಲಿ ಬಂದಿರುವಂಥ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಯೂಟ್ಯೂಬ್ ಮಿತ್ರರಿಗೆ, ಸೊ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ಹಾಗೆ ಹಿರಿಯರಾಗಿರುವಂಥ ನಮ್ಮ ಕುಮಾರ್ ಮುಖರಪ್ಪ ಸರ್ಗೆ, ವೇಣು ಸರ್ಗೆ, ನನ್ನ ಸಹಮಿತ್ರರಾದ ಶರತ್ ಲೋಹಿತಾಶ್ವ ಸರ್ಗೆ, ನನ್ನ ನಿರ್ಮಾಪಕರಾದ ರವಿ ಅವರಿಗೆ, ನನ್ನ ನಿರ್ದೇಶಕರಾದ ರಂಜನ್ ಅವರಿಗೆ, ಕಿಟ್ಟಿ ಧರ್ಮ, ಪ್ರತಿಯೊಬ್ಬರು ಕೋಟಿ ಪ್ರಭಾಕರ್ ಅವರಿಗೆ, ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಒಂದು ಭಾಳ ತುಂಬ ಇಂಪಾರ್ಟೆಂಟ್ ಮೂಮೆಂಟ್ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ಕ್ರೋನಲಾಜಿಕಲಿ ಬಂದ್ಬಿಡ್ತೀನಿ. ಈ ಸಿನಿಮಾದಲ್ಲಿ ಇವತ್ತು ಆ್ಯಕ್ಚುಲಿ ನನಗೆ ನಿಜ ಹೇಳ್ಬೇಕು ಅಂದರೆ ಈ ಒಂದು ಪ್ರೆಸ್ ಮೀಟ್ ನನಗೆ ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಯಾಕೆ ಅಂದರೆ ನನ್ನ ಅನ್ನದಾತರು, ನಮ್ಮ ನಿರ್ಮಾಪಕರು, ನನ್ನ ಸಿನಿಮಾಗಿ ಮಾತಾಡೋರು ಸ್ವಲ್ಪ ಹುಷಾರ್ತಾ ಬಂದರು. ಸೊ ಎಲ್ಲೋ ಒಂದು ಕಡೆ ನನಗೆ ಮನಸ್ಸಲ್ಲಿ ಅನ್ನದಾತರ ಜೊತೆಗಿಲ್ಲ ಅಂದರೆ ಹೇಗೆ ಇದನ್ನು ಮಾಡೋದು ಅಂತ ಅನಿಸ್ತಾಯಿತು. ಬಟ್ ಅದು ಅವರ ಒಂದು ಇಚ್ಛೆ, ಇಲ್ಲ ಇದು ನಡೀಲೇಬೇಕು, ನಾವೇನು ಅದನ್ನು ಡಿಸೈಡ್ ಮಾಡಿದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ, ಅದು ಮಾಡಲೇಬೇಕು ಅಂತ ಅವ್ರ ಇಚ್ಛೆ ಆಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ, ಅಂದರೆ ನಾಳೆ ನನ್ನ ಹುಟ್ಟುಹಬ್ಬ, ಅದರ ಪ್ರಯುಕ್ತ ಇವತ್ತು ನಾವು ಅಂದರೆ ಎಲ್ಲೋ ಒಂದು ಕಡೆ ಆ ಧರ್ಮಸ್ಥಳ ಮಂಜುನಾಥ, ಕಾಶಿ ವಿಶ್ವನಾಥ ನನಗೊಂದು ಆಶೀರ್ವಾದ ಕೊಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ. ಅದು ಈ ಹರ ಹರ ಮಹಾದೇವ ಸಾಂಗ್ ಮೂಲಕ ಇವತ್ತು ಅದನ್ನು ಲಾಂಚ್ ಮಾಡಿದ್ವಿ. ಸೊ ಬಹಳಷ್ಟು ಜನಕ್ಕೆ ನಾನು ಧನ್ಯವಾದಗಳನ್ನು ಹೇಳಬೇಕು ಈ ಒಂದು ವೇದಿಕೆ ಮೇಲೆ. ಮೊದಲನೇದಾಗಿ ನಾನು ತುಂಬ ಧನ್ಯವಾದಗಳನ್ನು ಹೇಳಬೇಕು ಅಂದ್ಕೊಂಡಿರೋದು ನನ್ನ ನಿರ್ಮಾಪಕರು, ಅಂದರೆ ನನ್ನ ಅನ್ನದಾತ. ಯಾಕೆಂದರೆ ನಿರ್ಮಾಪಕ ಇಲ್ಲ ಅಂದರೆ ಸಿನಿಮಾನೇ ಇಲ್ಲ. ಸೊ ಹಾಗಾಗಿ ನಮ್ಮ ಮಂಜುನಾಥ್ ಅವರು, ಶಿಲ್ಪಿ ಮಂಜು ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರೋ ನಮ್ಮ ನಿರ್ಮಾಪಕರು ರವಿ ಅವರಿಗೆ, ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲೀವಿಂಗ್ ಇನ್ ಅಸ್ ಆ್ಯಂಡ್ ಟ್ರಸ್ಟಿಂಗ್ ಅಸ್ ಫಾರ್ ಮೇಕಿಂಗ್ ದಿಸ್ ಪ್ರಾಜೆಕ್ಟ್. ಯಾಕೆಂದರೆ ಒಬ್ಬ ನಿರ್ಮಾಪಕ ಇಷ್ಟು ದೊಡ್ಡ ಸಿನಿಮಾ ಮಾಡಬೇಕು ಅಂದರೆ ಇವತ್ತಿನ ಕಾಲದಲ್ಲಿ ಕಷ್ಟ ಇದೆ. ಯಾಕೆಂದರೆ ಮುಂಚೆ ನಾನೊಬ್ಬ ನಿರ್ಮಾಪಕ, ನಾನು ಕೆಲವು ಸಿನಿಮಾಗಳನ್ನ ಮಾಡಿದ್ದೀನಿ. ನಾನೊಬ್ಬ ಈಗ ನಮ್ಮ ಪ್ರಕಾಶನ ಹೇಳ್ತಾ ಇದ್ದೆ, ಎಷ್ಟು ಜನ ತಿಳ್ಕೊಂಡಿದ್ದೀರಾ ಅಂತ. ಹೌದು ಸರ್, ಪ್ರೊಡಕ್ಷನ್ ಮಾಡಿದ್ದೆ ಫಸ್ಟು, ಅಲ್ಲೆಲ್ಲ ನೋಡ್ಬಿಟ್ಟು ಆಮೇಲೆ ಹೀರೋ ಆಗಿದ್ದೀನಿ ನಾನು ಅಂತ. ಸೊ ಹಾಗಾಗಿ ಇವತ್ತಿನ ಕಾಲದಲ್ಲಿ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅಂದರೆ ಬಹಳ ಕಷ್ಟ ಇದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡಿದೆ, ಇಷ್ಟು ದೊಡ್ಡ ಸಿನಿಮಾವನ್ನು ನನಗೋಸ್ಕರ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟ್ರಸ್ಟ್ ಆ್ಯಂಡ್ ಯುವರ್ ಬಿಲೀಫ್. ಆಮೇಲೆ ಇನ್ನೊಂದು ಬೇಸರದ ಸಂಗತಿ ಏನಂದರೆ, ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಸೋ ಕಾಲ್ಡ್ ಗಾಂಧಿನಗರದಲ್ಲಿ ಕೆಲವರು ಹಾಲಿಗೆ ಹುಳಿ ಹಿಂಡಕ್ಕೆ ಅಂತಾನೆ ಕೂತಿರ್ತಾರೆ. ಅವರಿಗೆಲ್ಲ ಬೇರೆ ಏನು ಕೆಲಸ ಇಲ್ಲ, ಯಾರೋ ಕೂತ್ಕೊಂಡಿರ್ತಾರೆ, ಟೀ ಕಾಫಿ ಕುಡಿತಾರೆ, ಸಿಗರೇಟ್ ಸೇರ್ತಾ ಇರ್ತಾರೆ, ಇಲ್ಲ ಯಾರೋ ಬಿಟ್ಟಿ ಕೊಡಿಸಿದ್ರೆ ಎಣ್ಣೆ ಹೊಡಿತಾರೆ, ಬಿಟ್ಟಿ ಕೊಡಿಸಿದ್ರೆ ಊಟ ಮಾಡ್ತಾರೆ. ಅವ್ರಿಗೆ ಏನಂದ್ರೆ ಕೆಲಸ ಬರೀತಾರೆ ತುಂಬೋದು. ಯಾಕೆ ಮಾಡ್ತೀರಾ ಅವ್ರನ್ನ ಹಾಕೊಂಡು, ಏನು ಬರಲ್ಲ, ಏನೇ ಸುಮ್ಮನೆ ಶುರು ಸಿನಿಮಾ ಮಾಡ್ತೀರಾ ಅಂತ ಬಹಳಷ್ಟು ಜನ ನಮ್ಮ ನಿರ್ಮಾಪಕರು ಹೇಳ್ತಾರೆ, ಕೇಳಿಸಿದ್ದಾರೆ. ಅವ್ರಿಗೆಲ್ಲ ಈ ಉತ್ತರ ಇವತ್ತು ಕೊಟ್ಟಿದ್ದೀವಿ ನಾವು. ನಾಳೆ ರಿಲೀಸು ಮಾಡಿ ತೋರಿಸ್ತೀವಿ. ಈ ಸಿನಿಮಾ ಅನ್ನೋದು ಯಾರ್ಯಾರ ಹಣೆ ಬರದಲ್ಲಿ ಬರೋದಿರುತ್ತೋ ಅವ್ರು ಹೋಗೇ ಹೋಗುತ್ತೆ. ನಿಮ್ಮಂಥವ್ರು ಎಷ್ಟೇ ಹಾಲೆ ಹೋಳಿಗೆ ಉಂಟಲು ಅದೇನು ಕಿತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಮೇಲ್ಗಡೆ ಒಬ್ಬ ಕೂತಿದ್ದಾನೆ ಭಗವಂತ, ಅವನು ಕೂತು ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾವಾಗ ಕೊಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನಾನು ಇನ್ನೊಬ್ಬರಿಗೆ ಬಹಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ನಿರ್ದೇಶಕ ರಂಜನ್ ಅವರಿಗೆ. ಯಾಕೆಂದ್ರೆ ರಂಜನ್ ನಾವು ಈ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗಿಬ್ಬರು ಗೊತ್ತು. ಸೇಮ್ ಇದೇ ಹುಳಿಗಿಂದವರು, ಅವ್ರಿಗೂ ತುಂಬ ತಲೆ ತುಂಬಿದ್ದಾರೆ. ಯಾಕಿರಬೇಕು, ಈ ಹೀರೋನ ಹಾಕೊಂಡ್ಮಾಡಿ, ಆ ಹೀರೋನ ಹಾಕೊಂಡ್ಮಾಡಿ ಅಂತ. ಬಟ್ ಹಿ ಸ್ಟಕ್ ಟು ಹಿಸ್ ಡಿಸಿಷನ್ ಟು ಡು ದ ಫಿಲ್ಮ್ ವಿತ್ ಮೀ. ಯಾಕೆಂದರೆ ಒಬ್ಬ ನಿರ್ದೇಶನ ಗೊತ್ತು ಯಾರು ಈ ಸಿನಿಮಾ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅನ್ನೋದು, ಆ ಕ್ಲಾರಿಟಿ ಅವರಿಗಿತ್ತು. ಸೊ ರಂಜನ್, ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಗಿವಿಂಗ್ ಮೀ ಟಾಲೆಂಟ್. ಮೂರನೇ ವ್ಯಕ್ತಿ ನಮ್ಮ ಧರ್ಮ. ಈ ಎಂಟೈರ್ ಸಿನಿಮಾ ಟೆರರ್ ಆಗೋದಕ್ಕೆ ಕಾರಣನೇ ಆ ವರ್ಷ. ಯಾಕೆಂದರೆ ಕೋವಿಡ್ ಟೈಮಲ್ಲಿ ಈ ಥರ ಒಂದು ಕಥೆ ಇದೆ, ಕೇಳ್ತೀಯಾ ಅಂತ ಹೇಳಿ ನನಗೆ ಫೋನ್ ಮಾಡಿದ್ರು. ಈ ಥರ ರಂಜನ್ ಅಂತ ಒಬ್ಬ ಡೈರೆಕ್ಟರ್ ಇದ್ದಾರೆ, ಒಂದು ಒಳ್ಳೆ ಕಥೆ ಮಾಡಿದ್ದಾರೆ, ಕೇಳು ಅಂತ.
ಸೊ ಹಾಗೆ ಇದು ಸ್ಟಾರ್ಟ್ ಆಗಿದ್ದು. ಇವಾಗಲೂ ಅವ್ನು ಹೇಳಿದೆ ಇಲ್ಲಿ ಕೂತಾಗ, ಈ ಸಿನಿಮಾ ಇದಾಗೋದಕ್ಕೆ ಕಾರಣ ನೀನು ಕಣ ಅಂತ. ಸಿ, ವಿ ಆಲ್ವೇಸ್ ಹ್ಯಾವ್ ಟು ಗಿವ್ ಕ್ರೆಡಿಟ್ ಟು ಪೀಪಲ್ ಹು ಡಿಸರ್ವ್ ಇಟ್. ಕೆಲವರು ಮರೆತು ಬಿಡ್ತಾರೆ ಅದನ್ನು. ಸೊ ನಾನು ಐ ವಾಂಟ್ ಟು ಥ್ಯಾಂಕ್ ಧರ್ಮ, ಯಾಕೆಂದರೆ ನೀನು ಒಬ್ಬ ಇದಕ್ಕೆ, ಈ ಸಿನಿಮಾಗೆ ಬಹಳ ಮುಖ್ಯವಾಗಿ ಒಂದು ಕಾರಣಕರ್ತ. ಸೊ ಹಾಗೆ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಫೋನ್ ಬಿಡಿ ಸರ್, ಏನು ಸರ್ ನೀವು ಬರೋದು ಫೋನಲ್ಲಿ ಗರ್ಲ್ ಫ್ರೆಂಡ್ಗೆಲ್ಲ ಆಮೇಲೆ ಮಾಡ್ತೀನಿ ಹೇಳಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ನನ್ನ ಸಿನಿಮಾದ ಕೆರಿಯರ್ನಲ್ಲಿ ಭಾಳಷ್ಟು ಒಳ್ಳೆಯ ಸಿನಿಮಾಗಳಲ್ಲಿ ಸಾಂಗ್ಗಳಲ್ಲಿ ಭಾಳ ಒಳ್ಳೆ ಸಾಂಗ್ಗಳು ಬಂದಿದೆ. ಸೊ ಇವತ್ತು ನನ್ನ ಟೆರರ್ ಚಿತ್ರದಲ್ಲಿ ಅತ್ಯದ್ಭುತ ಸಾಂಗ್ಗಳನ್ನ ನೀಡಿಲ್ಲ. ಈಗಾಗಲೇ ರಾವಣ ಸಾಂಗ್ ಪ್ರತಿಯೊಬ್ಬರು ಕೇಳಿ ತುಂಬ ಇಷ್ಟಪಟ್ಟಿದ್ದಾರೆ. ಅದು ತುಂಬ ಪಾಪ್ಯುಲರ್ ಆಗ್ತಾ ಇದೆ, ಟ್ರೆಂಡಿಂಗ್ ಬರ್ತಾ ಇದೆ. ಸೊ ಆ ಸಾಂಗ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಏಕೆಂದರೆ ಆ ಸಾಂಗ್ ಫಸ್ಟ್ ಕೇಳಿದಾಗಲೇ ನಮಗೆಲ್ಲ ಅನಿಸಿದ್ದು ಇದು ಗ್ಯಾರಂಟಿ ಶೂರ್ ಶಾಟ್, ಈ ಸಿನಿಮಾ ಸಾಂಗ್ಗೆ ಗ್ಯಾರಂಟಿ ಹಿಟ್ ಆಗುತ್ತೆ ಅಂತ ಅನಿಸಿತ್ತು. ಸೊ ಅದು ಇವಾಗ ಪ್ರೂವ್ ಆಗಿದೆ. ಸೊ ನನ್ನ ಕೆರಿಯರ್ನಲ್ಲಿ ಅಂಥ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಹರ ಹರ ಮಹಾದೇವ ಕೊಟ್ಟಿದ್ದೀರಾ. ನೆಕ್ಸ್ಟ್ ಇನ್ನೂ ಬರ್ತೀವಿ ಸಾಂಗ್ಗಳು. ಆ ಸಾಂಗ್ ಬಗ್ಗೆ ನಾವು ಇವಾಗ ಹೇಳೋದಕ್ಕೆ ನನಗೆ ಅನುಮತಿ ಇಲ್ಲ. ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಸಾಂಗ್ ಬರ್ತಾ ಇದೆ. ಬಟ್ ಅದು ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಆ ಸಾಂಗು. ಅದು ಗ್ಯಾರಂಟಿ ಇನ್ನೂ ದೊಡ್ಡ ಹಿಟ್ ಆಗುವಂಥ ಸಾಂಗು. ಸೊ ಮತ್ತೆ ನನ್ನ ಆತ್ಮೀಯ ಗೆಳೆಯ ಕಿತ್ತಪ್ಪ, ಯಾಕೆಂದರೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಾಡಬೇಕು ಅಂತ ಹೇಗೆ ಅವನ್ನ ಕೇಳೋದು. ಯಾಕೆಂದರೆ ಆತನೊಬ್ಬ ಕಮರ್ಷಿಯಲ್ ಸಿನಿಮಾ ಮಾಡುವಂಥ ಹೀರೋ. ಹೇಗೆ ಕೇಳೋದು ಅಂದಾಗ ನಂಜೆ ಇಲ್ಲ ಸರ್ ಸರಿ ಕೇಳೋಣ. ಅವ್ನು ಹಿಂದೆ ಮುಂದೆ ನೋಡಿದ್ರೆ ಎಸ್ ಅಂತ. ಸೊ ಥ್ಯಾಂಕ್ ಯು ಕಿತ್ತಪ್ಪ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್. ಆಮೇಲೆ ನಮ್ಮ ಕೋಟೆ ಪ್ರಭಾಕರ್ ಸರ್. ಕೋಟೆ ಪ್ರಭಾಕರ್ ನಂದು ಭಾಳ ಹಳೇ ಗೆಳತನ, ಡೆಡ್ಲಿ ಸೋಮಾಯಿಂದ. ಸೊ ನಿಮಗೂ ಸರ್ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಪ್ರತಿಯೊಬ್ಬರು ನಮ್ಮ ಶರತ್ ಲೋಹಿತಾ ಶೋ ಸರ್, ನಾವು ಅಷ್ಟೇ ಭಾಳ ತುಂಬ ಆತ್ಮೀಯರು. ಸೊ ಈ ಸಿನಿಮಾದಲ್ಲಿ ಅವ್ರು ಮಾಡಿರುವಂಥ ಒಂದು ಕ್ಯಾರೆಕ್ಟರು ಎಷ್ಟು ಚೆನ್ನಾಗಿದೆ ಅಂದರೆ ಯಾರು ಏನು ಗೆಸ್ ಮಾಡೋಕ್ಕಾಗಲ್ಲ ಆ ಕ್ಯಾರೆಕ್ಟರ್ ಬಗ್ಗೆ. ಕೊನೆವರೆಗೂ ಆ ಕ್ಯಾರೆಕ್ಟರ್ ಬಗ್ಗೆ ಏನು ಗೆಸ್ ಮಾಡೋಕ್ಕಾಗಲ್ಲ ಅಂತ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಟೆರರ್. ಹಾಗೆ ಈ ನಮ್ಮ ಒಂದು ಸಂದರ್ಭದಲ್ಲಿ ನಮ್ಮ ಡೈನಮಿಕ್ ಸ್ಟಾರ್ ದೇವರಾಜ್ ಸರ್ ಅವರು ಸ್ವಲ್ಪ ಹುಷಾರ್ ತಪ್ಪಿತ್ತು, ಅದಕ್ಕೋಸ್ಕರ ಅವರು ಬರಲಿಕ್ಕಾಗಲಿಲ್ಲ. ಸೊ ಈ ಸಂದರ್ಭದಲ್ಲಿ ನನಗೆ ಅವ್ರಿಗೂ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸುಪ್ರೀಂ ಸ್ಟಾರ್ ಶಶಿಕುಮಾರ್ ಸರ್, ಅವರು ಯಾವ ಕೆಲಸದ ಮೇಲೆ ಊರಲ್ಲಿ ಇರಲಿಲ್ಲ, ಹಾಗಾಗಿ ಅವರು ಬರಲಿಕ್ಕಾಗಿಲ್ಲ. ಹಾಗೆ ನಮ್ಮ ಮಿತ್ರ ಶೋಭರಾಜ್ ಶೂಟಿಂಗಲ್ಲಿ ಬಿಸಿ ಇದ್ದಾರೆ, ಬಟ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹೀಗೆ ಪ್ರತಿಯೊಬ್ಬರು ಈ ಒಂದು ಸಿನಿಮಾದಲ್ಲಿ ಇವತ್ತು ಟೆರರ್ ಸಿನಿಮಾವನ್ನು ಇವತ್ತು ನಾನು ತೆರೆ ಮೇಲೆ ನೋಡೋದಕ್ಕೆ ತುಂಬ ಒಂಥರ ಭಾವಕ ಆಗ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಲ್ಲ, ಐ ವುಡ್ ಲೈಕ್ ಟು ಥ್ಯಾಂಕ್ ವೇಲುವಣ್ಣ. ಏಕೆಂದರೆ ನಮ್ಮ ವೇಲುವಣ್ಣಂದು ನಮ್ಮ ಸಂಬಂಧ ಬಹಳ ಹಳೆಯದು. ಮನೋಹರ್ ಸರ್ ಮತ್ತು ವೇಲು ಸರ್. ಲಹರಿ ಅಂದರೆ ಒಂದು ಬಹಳ ದೊಡ್ಡ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಎಷ್ಟು ಸಿನಿಮಾಗಳು ಬಂದಿದೆ ಅಂದರೆ ಲೆಕ್ಕವಿಲ್ಲದಷ್ಟು. ಇವತ್ತು ನನ್ನ ಸಿನಿಮಾ ಲಹರಿ ಸಂಸ್ಥೆಯಲ್ಲಿ ಬಂದಿದೆ ಅಂದ ತಕ್ಷಣ ನನಗದೊಂದು ಹೆಮ್ಮೆಯ ಫೀಲಿಂಗ್ ಅನಿಸ್ತಾ ಇದೆ. ಆಮೇಲೆ ಸರ್, ಇವತ್ತು ನಮ್ಮ ಒಂದು ಚಿತ್ರದ ಹಾಡುಗಳೇನಿದೆ ಅದು ಲಹರಿ ಸಂಸ್ಥೆಯಲ್ಲಿ MRT ಮ್ಯೂಸಿಕಲ್ಲಿ ಬಂದಿರೋದು ನನ್ನ ಒಂದು ಭಾಗ್ಯ ಅಂತ ಅನ್ಕೋತೀನಿ. ಆಮೇಲೆ ನಿಮ್ಮ ಸಪೋರ್ಟ್ ನಮ್ಮ ಟೀಮ್ಗೆ ಇದ್ದದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಆಮೇಲೆ ಇವತ್ತು ರಿಯಲಿ ಹಾನರ್ಡ್ ನೀವು ಬಂದು ನಮ್ಮ ಜೊತೆ ಕೂತ್ಕೊಂಡಿದ್ದೀರಾ. ಸೊ ನಮ್ಮ ಸಮ್ಮುಖದಲ್ಲಿ ನೀವು ಬಂದು ನಮಗೆ ಆಶೀರ್ವಾದ ಮಾಡೋದು ಮನೋಹರ್ ಸರ್ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಪ್ರತಿಯೊಬ್ಬರಿಗೂ, ಹಾಗೆ ನನ್ನ ಟೀಮ್, ಪ್ರತಿಯೊಬ್ಬರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಹೇಳಲೇಬೇಕು. ಹರ್ಷ ನಾನು ಫಸ್ಟ್ ಮೀಟ್ ಮಾಡಿದಾಗ ಇವರು ರಂಜನ್ ಹೇಳಿದಾಗ ಹರ್ಷವರ್ಧನ್ ಅಂದರು, ಹೌದಾ ಇಷ್ಟೊಂದು ಸಿನಿಮಾ ಅನ್ಕೊಂಡಿದ್ದೀರ, ಹರ್ಷ ಹೇಗೆ ಮಾಡ್ತಾರೆ, ಹೇಗೆ ರಂಜನ್? ನಾನು ಸ್ವಲ್ಪ ಐ ಆನೆಸ್ಟ್ ಹರ್ಷ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಅದರ ನೋನ್ ನೇಮ್ ಇದ್ರೆ ಬೆಟ್ರು ಅನಿಸ್ತು. ಇಲ್ಲ ಸರ್, ಐ ಬಿಲೀವ್ ಇನ್ ಹರ್ಷ ಅದು. ಟುಡೇ ಯು ಪ್ರೂವ್ಡ್ ಇಟ್ ಹರ್ಷ. ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ಇವತ್ತು ಈ ಸಾಂಗ್ ರಿಲೀಸ್ ಆದಮೇಲೆ ನೀವು ಒನ್ ಆಫ್ ದ ಟಾಪ್ ನೇಮ್ಸ್. ನೀವು ಇನ್ನೂ ತುಂಬ ಬೆಳಿತೀರಾ, ಅದು ನನಗೆ ಗೊತ್ತು. ಯಾಕೆಂದರೆ ಸಾಂಗ್ ಸೌಂಡಿಂಗ್ ಕೇಳಿ ಭಾಳಷ್ಟು ಜನ ನನಗೆ ಮತ್ತು ರಂಜನ್ ಅವರಿಗೆ ಬೇರೆ ಫಿಲ್ಮ್ ಇಂಡಸ್ಟ್ರಿಗಳಿಂದ ಫೋನ್ ಮಾಡಿಬಿಟ್ಟು ಯಾರು ಮ್ಯೂಸಿಕ್ ಡೈರೆಕ್ಟ್ರು ಅಂತ ಕೇಳಿದ್ದಾರೆ. ಸೊ ಟುಡೇ ಯೋರ್ ನೇಮ್ ಈಸ್ ಅ ಬ್ರ್ಯಾಂಡ್. ಸೊ ಆಲ್ ದ ಬೆಸ್ಟ್ ನಿಮಗೂ. ಹಾಗೆ ನಮ್ಮ ಟೀಮ್ಗೆ, ನನ್ನ ಡೈರೆಕ್ಷನ್ ಟೀಮ್ಗೆ ಪ್ರತಿಯೊಬ್ಬರಿಗೆ, ನಮ್ಮ ರಜನಿ ದೇವ್ ಆಗಿರ್ಬೋದು, ಚಿಂಟು ಆಗಿರ್ಬೋದು,
ಯಕ್ಷಿತ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಅವರೆಲ್ಲ ಏನು ಹೇಳಿದ್ರಿ ಸರ್? ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಯಾಕೆಂದ್ರೆ ಡೈರೆಕ್ಷನ್ ಅನ್ನೋದು ಎಷ್ಟು ಕಷ್ಟ ಅಂತ ನಮ್ಮ ಚಿಂಟು ಅವರಿಗೂ ಫಸ್ಟ್ ಪಿಕ್ಚರ್ ಅವ್ರಿಗೆ ಗೊತ್ತಾಗಿರುತ್ತೆ ಡೈರೆಕ್ಷನ್ ಅನ್ನೋದು ಎಷ್ಟು ಕಷ್ಟ ಅಂದ್ಬಿಟ್ಟು. ಸೊ ಹಾಗೆ ನನ್ನ ಡೈರೆಕ್ಷನ್ ಟೀಮ್ಗೆ, ನನ್ನ ಮ್ಯಾನೇಜರ್ಸ್ಗೆ, ಶ್ರೀ ಆಗಿರ್ಬೋದು, ದೇವ್ ಆಗಿರ್ಬೋದು, ಪ್ರತಿಯೊಬ್ಬರು, ಹರ್ಷ ಆಗಿರ್ಬೋದು, ಆಮೇಲೆ ನಮ್ಮ ಸುಧಣ್ಣ, ನಮಗೆ ಮತ್ತೆ ನಮ್ಮ ದತ್ತಣ್ಣ, ನಮ್ಮ ಇಡೀ ಚಿತ್ರತಂತ್ರದ ನಿರ್ವಹಣೆ ನೋಡ್ಕೊಂಡವ್ರಿಗೆ ಹಿರಿಯರು. ಸರ್ ನಿಮ್ಮ ಆಶೀರ್ವಾದ, ನಾಳೆ ನಾನು ಹುಟ್ಟುತ್ತದ ನನ್ನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ದತ್ತಣ್ಣ ಎಸ್ಪೆಷಲಿ ಸರ್, ಯಾವಾಗಲೂ ನೀವು ನನ್ನ ಕೈ ಮುಗಿತಾರೆ, ಇವತ್ತು ನಾನು ನಿಮ್ಮ ಕೈ ಮುಗಿತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಹಾಗೆ ಇನ್ಯಾರು ಉಳಿದಿನ ಅನ್ಸುತ್ತೆ. ಮತ್ತೆ ನಮ್ಮ ಕಾರ್ ಚಾಲಕ ಸೂರಿ, ಅವರಿಗೂ ಥ್ಯಾಂಕ್ ಯು. ನಾವು ಆನಂದಗಳಿಗೆ ಪ್ರತಿಯೊಬ್ಬರಿಗೂ, ನಮ್ಮ ಮಂಜಣ್ಣನ ಒಂದು ಟೀಮ್ ಏನಿದೆ, ಪ್ರಕಾಶನ ಆಗಿರ್ಬೋದು ಅಥವಾ ನಮ್ಮ ರಂಗಣ್ಣ ಆಗಿರ್ಬೋದು, ಆಮೇಲೆ ಪಾಂಡುರಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಯಾರ್ಯಾರು ನಮಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ರು ಅವರೆಲ್ಲರಿಗೂ ಈ ವೇದಿಕೆ ಮೇಲೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ನಾನು ಇವತ್ತು ಚಿರಋಣಿ ಅಂತ ಹೇಳ್ತೀನಿ. ಯಾಕೆಂದರೆ ಇವತ್ತು ನನಗೆ ನಿಂತ್ಕೊಳ್ಳೋದಕ್ಕೆ ಅರ್ಹತೆ ಕೊಟ್ಟಿರೋದು ಅವರು. ಸೊ ನನ್ನ ಕಲಾಭಿಮಾನಿಗಳಿಗೆ, ಕರ್ನಾಟಕದ ಪ್ರತಿಯೊಬ್ಬ ಅಭಿಮಾನಿಗೆ, ತಂದೆ ತಾಯಿ ಸಮಾನ ಪ್ರತಿಯೊಬ್ಬರಿಗೂ ನನ್ನ ಒಂದು ಧನ್ಯವಾದಗಳು. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ ಸದಾ ನನ್ನ ಮೇಲೆ ಮತ್ತೆ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ನನ್ನ ಚಿತ್ರದ ಮೇಲೆ, ನನ್ನ ಚಿತ್ರ ತಂಡದ ಮೇಲೆ ಇರಲಿ. ಹಾಗೆ ಇವತ್ತು ನನ್ನ ಹುಟ್ಟುಹಬ್ಬದ ದಿನ, ತಮ್ಮೆಲ್ಲರಿಗೂ ನನ್ನ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು. ಹರ ಹರ ಮಹಾದೇವ. ಸರ್, ಪಾತ್ರದ ಬಗ್ಗೆ ನನಗೆ ಹೇಳೋ ಅನುಮತಿ ಇಲ್ಲ. ಒಂದು ಚಿಕ್ಕದಾಗಿ ಹೇಳ್ತೀನಿ. ರಾಮನ ರಾವಣನ ಪಿಕ್ಚರ್ ನೋಡಿದಾಗ ನೀವು ಡಿಸೈಡ್ ಮಾಡಿ. ಯಾಕೆಂದ್ರೆ ಇವತ್ತು ನಾವು ರಾವಣ ಅಂತ ಒಂದು ಸಾಂಗ್ ಬಿಟ್ಟಿದ್ದೀವಿ, ಶಿವನ್ ಮೇಲೆ ಒಂದು ಸಾಂಗ್ ಬಿಟ್ಟಿದ್ದೀವಿ. ಸೊ ಚಿತ್ರದಲ್ಲಿ ನನ್ನ ಪಾತ್ರ ನೋಡಿದಾಗ ನಿಮಗೆ ಅವನು ರಾಮ ಅನ್ಸ್ತಾನೋ ರಾವಣ ಅನ್ಸ್ತಾನೋ ಅದನ್ನ ಜನ ಡಿಸೈಡ್ ಮಾಡಿ ಸಿನಿಮಾ ನೋಡಿದ್ರೆ. ಅದು ನನ್ನ ಕ್ಯಾರೆಕ್ಟರ್ ಸರ್. ಕೇಳಿಸ್ತಾರ ಸರ್? ಇನ್ನೊಂದ್ಸರಿ. ಹಾ ಸರ್, ಅದು ಅದೇ ಹೇಳ್ತೀನಲ್ಲ, ದಟ್ ಇಸ್ ಕಂಪ್ಲೀಟ್ ಕ್ರೆಡಿಟ್ ಶುಡ್ ಗೋ ಟು ಮೈ ಡೈರೆಕ್ಟರ್. ಯಾಕೆಂದ್ರೆ ಆಯಾ ಪಾತ್ರಗಳಿಗೆ ಅವರವರೇ ಇರಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಎಲ್ಲೂ ಕಾಂಪ್ರಮೈಸ್ ಆಗದೆ ಆಯಾ ಪಾತ್ರಗಳಿಗೆ ಅಂತವನ್ನೇ ಕಾಸ್ಟ್ ಮಾಡಬೇಕು. ಎಲ್ಲ ಪತ್ರಿಕೆ ಸರ್ ನಮಸ್ಕಾರ. ಚಾಮುಂಡೇಶ್ವರಿ ಸ್ಟುಡಿಯೋ ಬಂದಿದ್ದರೆ ವೈಬ್ರೇಷನ್ ಬೇರೆ ಆಗುತ್ತೆ. ಅದರಲ್ಲಿ ಕಿಟ್ಟಣ್ಣ ಬೇರೆ ನನ್ನ ಆಣೆ ಮಾಡ್ಬಿಟ್ಟಿದ್ದಾರೆ. ಇವತ್ತು ಆಣೆ ಮಾಡ್ಬಿಟ್ಟು ಇದಕ್ಕೆ 2 ನಿಮಿಷ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಟೈಮ್ ಆಗಿರ್ಬೋದು. ಸೊ ಬಹಳ ಸಂತೋಷದ ದಿನ ಇವತ್ತು. ಬಾಬಾಗಪ್ಪ ಸಾಹೇಬರು, ನಮ್ಮ ಕವಿಗಳು, ನಾಗೇಂದ್ರ ಪ್ರಸಾದ್, ಸಾಕಷ್ಟು ಜನ, ವೆಂಕಟೇಶ್ ಪ್ರಸಾದ್, ಆಫ್ಕೋರ್ಸ್ ಇದು ನಮ್ಮ ಮನೆ ಮಗು ಇದು ಆದಿತ್ಯ. ಸೊ ಎಲ್ಲರಿಗೂ ಧರ್ಮ ಸಾಹೇಬ್, ನಮ್ಮ ನಿರ್ದೇಶಕರು, ಹರಹರ ಮಹಾದೇವ್ ಹಾಡನ್ನು ನೋಡಿದ್ರೆ ಬಹಳ ಅದ್ಭುತವಾಗಿ ನಮ್ಮ ಕವಿಗಳು ಬಂದಿದ್ದಾರೆ. ಲಾಸ್ಟ್ ವೀಕ್ ರಿಲೀಸ್ ಮಾಡಿದ್ರು ಕೂಡ ನಿಮ್ಗೆ, ಅದು ಶಿವನ್ ಮೇಲೆ. ಶಿವನ್ ಭಕ್ತರು ಏನ್ ಮಾಡೋದು, ಈ ಹಾಡನ್ನ ಟೆರರ್ ಸಿನಿಮಾ ಟೈಟ್ಲೇ ಟೆರರ್. ಬೆಲ್ಗಾಮಲ್ಲಿ ಏನ್ ಟೆರರ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈ ಹಾಡು ಹಾಕೊಂಡು ಕನ್ನಡ ಹಾಡನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕಾಶ್ಮೀರು ಅಲ್ಲಿ ಬೆಲ್ಗಾಮಲ್ಲಿ ಹಾಕಿ ಪಾಕಿಸ್ತಾನ ಬಿಡ್ತೀವಿ ನಮ್ಗೆ. ಯಾಕಂದ್ರೆ ಕನ್ನಡದ ಹಾಡುಗಳಿಗೆ ಅಷ್ಟು ಪವರ್ ಇದೆ, ಶಿವನ್ಗೂ ಅಷ್ಟು ಪವರ್ ಇದೆ, ಭಾರತೀಯರು ಕೂಡ ಅಷ್ಟು ಪವರ್ ಇದೆ. ಸೊ ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಎನಿ ಪಾಕಿಸ್ತಾನ್, ಎನಿ LOC ಬಾರ್ಡರ್, ವಾಟರ್. ಬಟ್ ಕನ್ನಡದ ಹಾಡುಗಳು ಅಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ. ಸಾಕಷ್ಟು ಸಾವಿರಾರು ಹಾಡುಗಳನ್ನ ಬಿಡುಗಡೆ ಮಾಡಿದೀವಿ, ಇಲ್ಲ ಅಂತಲ್ಲ. ಯಾವುದೋ ಒಂದು ನಿನ್ನೆ ಮೊನ್ನೆ ಯಾವುದೋ ಸ್ಟೇಟ್ಮೆಂಟ್ ನೋಡ್ರೆ ಅದು ನೋಡೋಕೆ ತುಂಬಾ ಬೇಜಾರಾಯ್ತು ನನಗೆ. ಒಬ್ಬರು ಕನ್ನಡದ ಹಾಡು ಬಗ್ಗೆ ಮಾತಾಡಿದ್ದು, ಅದು ನಿಜವಾದ ಒಳ್ಳೇದಲ್ಲ, ಗಾಯಕರಿಗೆ ಇದೆಲ್ಲ ಬೇಕಾಗಿಲ್ಲ ನಮಗೆ. ವಿ ಡೋಂಟ್ ರಿಪೇರ್. ಕಲಾವಿದರಿಗೆ ಆ ಥರ ಮಾತುಗಳು ಬದಲೇಬಾರ್ದು. ಅದು ಯಾರೇ ಆಗಿರಲಿ, ಸೋನು ನಿಗಮ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು.
ಬಟ್ ಅದು ನಿಜವಾಗ್ಲೂ ನಿನ್ನೆ ಇವತ್ತು ಸೋಷಿಯಲ್ ಮೀಡಿಯಾದೆಲ್ಲ ನೋಡಿದ್ರೆ ತುಂಬಾ ನೋವಾಯ್ತು ನನಗೆ. ಯಾಕೆ ನಮ್ಮ ಕನ್ನಡದ ತಾಯಿ ಅವ್ರು ಎತ್ತಿಟ್ಟಿದ್ದಾರೆ, ಎಷ್ಟು ಹಾಡುಗಳು ಸೂಪರ್ ಡೂಪರ್ ಇಟ್ಕೊಟ್ಟಿದ್ದಾರೆ ಅಲ್ವಾ ಸರ್, ಬಹಳಷ್ಟು ಹಾಡುಗಳು. ಅದು ಯಾಕೆ ಮಾತಾಡೋದು ನಿಜವೂ ನನಗೆ ಅರ್ಥ ಆಗ್ತಾ ಇಲ್ಲ, ಆ ಮಾತುಗಳು ಬೇಕಾಗಿಲ್ಲ. ಸೊ ನಿಜವಾಗ್ಲೂ ಬಹಳ ಡಿಸ್ಟರ್ಬ್ ಆಗಿದೆ ಆ ವಿಷಯದಲ್ಲಿ. ನಾನು ಯಾವತ್ತೂ ಕೂಡ ಯಾರು ಕೂಡ ಆ ಥರ ಮಾತಾಡಬಾರ್ದು, ಬಟ್ ಇಲ್ಲಿ ಓದಿಸಿದ್ದಾರೆ ಅವರು, ಬಹಳ ತಪ್ಪಾಗಿದೆ ಅದು. ಸೊ ಅದಕ್ಕೆ ಅವರೇ ಸಮರ್ಥನೆ ಕೊಡಬೇಕಾಗುತ್ತೆ, ಕೊಡ್ತಾರೆ, ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇಡೀ ಇಂಡಸ್ಟ್ರಿ ಇವತ್ತು ಇಂಗ್ಲಿಷ್ ಮಾತಾಡಲೇಬೇಕು. ಮತ್ತೆ ಕನ್ನಡ ತಾಯಿ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಯಾವ್ದು ಕೂಡ ಇದಿಲ್ಲ, ಅವ್ರಿಗೆ ಯಾವ್ದು ಹೋಲಿಸಿದ್ದಾರೆ. ಏನು ಹಿಮಾಲಯ ಹೋಲಿಸಿದ್ರೆ ನಾವು ವೆರಿ ಹ್ಯಾಪಿ, ನೋ ರೈಟ್ ಟು ಟಾಕ್ ಲೈಕ್ ದಟ್. ಐ ಆಮ್ ರಿಯಲಿ ವೆರಿ ವೆರಿ ಅನ್ಹ್ಯಾಪಿ ವಿತ್ ದಿಸ್ ಸ್ಟೇಟ್ಮೆಂಟ್. ಮತ್ತೆ ಈ ಹಾಡು ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಅದ್ಭುತವಾಗಿ ಬರ್ತಿದ್ದಾರೆ. ಹಾಡಿರೋರು ಕೈಲಾಶ್ KK, ಅವರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸಂಗೀತ ರಾಜು ಅದ್ಭುತವಾಗಿ ಸಂಗೀತ ಹರ್ಷವರ್ಧನ್ ರಾಜರು ಬಹಳ ತುಂಬಾ ಚೆನ್ನಾಗಿ ಸಂಗೀತ ಮಾಡಿದ್ದಾರೆ. ಮಂಜು ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ಅವ್ರು ಇವತ್ತು ಅನಾರೋಗ್ಯದ ಕಾರಣದಿಂದ ಬಂದಿಲ್ಲ, ಬಂದಿದ್ದಕ್ಕೆ ಸುಧಾಕ ಹೇಳಿದ್ದಾರೆ, ನಾನು ಬಹಳ ಆತ್ಮೀಯರು. ಸೊ ಯಾಕೆ ಬಂದಿಲ್ಲ ಅಂದ್ರೆ ಸ್ವಲ್ಪ ಏನೋ ವಹಿಸಿದಿಲ್ಲ ಅಂತ ಹೇಳಿದ್ರು. ಅವ್ರು ನಿಜವಾಗ್ಲೂ ಅವ್ರು ಧೈರ್ಯ ಬೆಳೆಸ್ಕೋಬೇಕು. ಆ ಕಾಲದಲ್ಲಿ ಏನ್ ಮಾಡಿದಾಗ ಇದು ಪಿಕ್ಚರ್ ಏನ್ರಿ, ಇದು ಯಾಕೆ ಹೇಳ್ತಾರ್ರಿ ಹಾಡು ಅಂತ ಬಹಳ ಜನ ಗಾಂಧಿನಾಗಿರೋರಿಗೆ ಸರ್ ಮತ್ತೆ ಡಿಸಪಾಯಿಂಟ್ ಮಾಡಿರೋರಿಗೆ. ಬಟ್ ಆ ಟೈಮಲ್ಲೂ ಕೂಡ ನಾವು 3 ಲಕ್ಷ ಎಷ್ಟೋ ಈ ಪಿಕ್ಚರ್ಗೆ ರವಿ ಸಂಸ್ಥೆ ಕೊಟ್ಟು ಪಿಕ್ಚರ್ ನಾವು ಅನ್ಕೊಂಡಾಗ ಸೂಪರ್ ಡೂಪರ್ ಹಿಟ್ ಆಯ್ತು. ಅದಾದ್ಮೇಲೆ ಸಾಕಷ್ಟು ಪಿಕ್ಚರ್ ಮಾಡೋರು ಮಂಜಣ್ಣ. ಬಟ್ ನಿಜವಾಗ್ಲೂ ಅದ್ಭುತವಾದ ವ್ಯಕ್ತಿ ಅವರು. ದುಡ್ಡು ಖರ್ಚು ಮಾಡೋದಕ್ಕಾಗಲಿ, ಒಂದು ಪರಸ್ಪರ ಸ್ಪಂದನೆ, ಸ್ನೇಹಿತರಿಗೆ ಏನೇ ಆಗ್ಲಿ, ಒಂದು ಕಷ್ಟ ಅಂದ್ರೆ ಇಮಿಡಿಯೇಟ್ ಮಂಜಣ್ಣ ಅಂತಾರೆ ಎಲ್ಲರೂ. ಅಂತ ವ್ಯಕ್ತಿ ಇವತ್ತು ವೇದಿಕೆಯಿಲ್ಲ. ಆದಷ್ಟು ಬೇಗ ಅವರು ಆರೋಗ್ಯ ಸೇರಿಸ್ಕೊಡ್ಲಿ. ಈ ಸಿನಿಮಾ ಡೆಫಿನೆಟ್ಲಿ ಸೂಪರ್ ಹಿಟ್ ಆಗುತ್ತೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ನೆರೆದಿರುವ ಎಲ್ಲ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ, ಟೆರರ್ ಈ ಸಿನಿಮಾ ಬಗ್ಗೆ ಮತ್ತು ಇದರ ದೊಡ್ಡ ಜರ್ನಿ ಇದು. 1 ವರ್ಷ 1.5 ವರ್ಷದಿಂದ 2 ವರ್ಷದಿಂದ ದೊಡ್ಡ ಜರ್ನಿ. ಈ ಜರ್ನಿ ಬಗ್ಗೆ ಇನ್ನೊಮ್ಮೆ ನಿರ್ದೇಶಕರು, ಕಲಾವಿದರು ಎಲ್ಲ ಮಾತಾಡೋದ್ರೆ ಚೆನ್ನಾಗಿರುತ್ತೆ. ಇವತ್ತು ಹರ ಹರ ಮಹಾದೇವ್ ಹಾಡು, ನಾನು ಶಿವನ್ ಭಕ್ತ ಅಷ್ಟೇ ಅಲ್ಲ, ವಿಷ್ಣು ಭಕ್ತ ಕೂಡ. ಹಂಗಾಗಿ ಅದು ನಿಜ. ಹೀಗಾಗಿ ದೇವರುಗಳ ಹಾಡು ಬಹಳಷ್ಟು ಬರೀತಾನೆ ಇರ್ತೀನಿ. ಈ ಹಾಡು ಒಂದು ಸ್ಪೆಷಲ್ ಏನಂತಂದ್ರೆ, ಸಿನಿಮಾದ ಆರಂಭದಲ್ಲಿ ಇಂಥದ್ದೊಂದು ಹಾಡು ಬೇಕು ಅಂತ ಇರಲಿಲ್ಲ. ಸಿನಿಮಾ ಎಲ್ಲ ರೆಡಿ ಆಗ್ತಾ ಸಿನಿಮಾದ ಮೂಲನೇ ಈ ಹಾಡಿನಲ್ಲಿ ಇರುತ್ತೆ. ನೀವು ಸಿನಿಮಾ ನೋಡೋಕೆ ಗೊತ್ತಾಗುತ್ತೆ ಈ ಹಾಡಿನ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದ್ರೆ, ಇಡೀ ಕಥೆ ನಡೆಯುವಂಥದ್ದು ಈ ಹಾಡಿನ ಒಂದು ಪಾಯಿಂಟ್ ಆಫ್ ವ್ಯೂ. ಹಂಗಾಗಿ ಅಲ್ಲಿ ಹಾಡನ್ನ ಡಿಸೈಡ್ ಮಾಡಿ, ಕಂಪೋಸ್ ಮಾಡಿ, ಆಮೇಲೆ ಎಲ್ಲ ಶೂಟ್ ಮಾಡಿದ್ರು. ಆಮೇಲೆ ಸಿನಿಮಾ ಕೊನೆ ಹಂತದಲ್ಲಿ ನಾನು ಹೆಚ್ಚು ನನ್ನ ಬಗ್ಗೆ ಏನಿಲ್ಲ ಮಾತಾಡ್ಲಿಕ್ಕೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರ್ಷವರ್ಧನ್ ರಾಜ್. ಹರ್ಷ ಒಬ್ಬ ಕೀಬೋರ್ಡ್ ಪ್ಲೇಯರ್ ಆಗಿ ಸುಮಾರು ವರ್ಷಗಳಿಂದ ಆರ್ಕೆಸ್ಟ್ರಾ, ಮತ್ತೆ ಅಲ್ಲಿಂದ ಇವತ್ತು ನಮ್ಮ ವಿಜಯ್ ಪ್ರಕಾಶ್ ಅವರೆಲ್ಲ ಜಗತ್ತಿನ ಯಾವ ಮೂಲೆಗೆ ಕಾನ್ಸರ್ಟ್ ಹೋದ್ರು ಕೂಡ ಅವ್ರ ಜೊತೆ ನೀವು ಹರ್ಷನ್ನ ನೋಡ್ಬೋದು ವಿಜುವಲ್ ಆಗಿ. ಸೊ ಕೀಬೋರ್ಡ್ ಪ್ಲೇಯರ್ ಆಗಿ ಅವ್ರ ಜೊತೆ ಇರುವಂತ ಹುಡುಗ. ಇವ್ರ ತಂದೆ ಕೂಡ ಸಂಗೀತಗಾರರು. ಈತ ಕೂಡ ಸಂಗೀತ ಕ್ಷೇತ್ರದಲ್ಲಿ ತುಂಬಾ ದೊಡ್ಡ ಕೆಲಸ ಮಾಡಬೇಕು ಅಂತೇಳಿ ಬಹಳಷ್ಟು ಸಿನಿಮಾ ಈಗಾಗಲೇ ಮಾಡಿದ್ದಾರೆ. ಒಂದಷ್ಟು ಯಶಸ್ಸು ಇದೆ. ಈ ಸಿನಿಮಾ ಇನ್ನೊಂದು ರೀತಿಯ ದೊಡ್ಡ ಯಶಸ್ಸು ತಂದು ಕೊಡುತ್ತೆ ಅಂತ ಭರವಸೆ ಇದೆ. ಯಾಕೆಂದ್ರೆ ಸಿನಿಮಾ ಮತ್ತು ಹಾಡು, ನೀವು ಇನ್ನೊಂದು ಹಾಡು ಬಹುಶಃ ಈಗ ಡೈರೆಕ್ಟ್ ರಾವಣ ನೋಡ್ತೀವ ಹಾಡು, ಓಕೆ, ಇನ್ನೊಂದು ಹಾಡು ಕೂಡ ನೋಡ್ಬೋದು. ತುಂಬಾ ಎನರ್ಜೆಟಿಕ್. ಸುಮಾರು ಒಂದು ಹಾಡು ಮಾಡ್ಲಿಕ್ಕೆ 14 ಟ್ಯೂನ್ ಮಾಡಿದ್ದಾರೆ.
ಒಂದು ಹಾಡಿಗೆ ಡೈರೆಕ್ಟರ್ 14 ಮಾಡಿಸಿದ್ದಾರೆ, ಇನ್ನೊಂದು ಮಾಡು ಅಂತ. 14 ಮಾಡಾದ್ಮೇಲೆ 14 ನನಗೆ ಕಳ್ಸ ಸರ್, ಯಾವ್ದಾದ್ರು ಒಂದು ಓಕೆ ಮಾಡಿ ಸರ್ ಅಂತ. 14 ಅಷ್ಟು ಅದ್ಭುತವಾಗಿರುತ್ತೆ. ಸರ್ ಏನ್ ಸರ್ ಮಾಡಿ ಅಂತ ಹರ್ಷ ಕೇಳಿದಾಗ 13 ಸಿನಿಮಾ ಗುಳಿತು ಅಂತ ಎತ್ತಿಟ್ಕೊ ಅಂತ ಹೇಳ್ತಿದ್ದೆ. ಹಂಗೆ ತುಂಬಾ ಟ್ಯೂನ್ಸ್ ಮಾಡಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಂದು ಎರಡನೇದಾಗಿ ರಂಜನ್, ಇದು ಮೊದಲನೇ ಸಿನಿಮಾ, ತುಂಬಾ ಏನು ನುರಿತ ನಿರ್ದೇಶಕರ ಹಾಗೆ ಕೆಲಸ ಮಾಡಿದ್ದಾರೆ. ನಾವು ನಿಮ್ಗೆ ಒಂದಷ್ಟು ಟ್ರೈಲರ್, ಒಂದಷ್ಟು ಎಪಿಸೋಡ್ಗಳನ್ನು ನೋಡಿದ್ದೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಮತ್ತು ಮೇಕಿಂಗ್ ಬಗ್ಗೆ, ಎಸ್ಪೆಷಲಿ ಮೇಕಿಂಗ್ ಬಗ್ಗೆ ಮಾತಾಡ್ತಾರೆ ಜನ ಅನ್ನುವ ಭರವಸೆ ನನಗೆ. ಒಳ್ಳೇದಾಗಲಿ ರಂಜನ್. ಇನ್ನು ಬರ್ಡೇ ಬಾಯ್, ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಆದಿತ್ಯ ಅವರಿಗೆ. ನಾನಲ್ಲಿ ಫೋನ್ ನೋಡ್ತಾ ಇದ್ದಿದ್ದು ಏನಕ್ಕೆ ಅಂತಂದ್ರೆ, ಲಿರಿಕಲ್ ವಿಡಿಯೋದಲ್ಲಿ ನಮ್ಮಲ್ಲೊಂದಷ್ಟು ಮಿಸ್ಕನ್ಸೆಪ್ಷನ್, ತಪ್ಪುಗಳು ಎಲ್ಲ ಇದೆ. ಲಿರಿಕಲ್ ವಿಡಿಯೋ ಅಂತ ಪೋಸ್ಟರ್ ಮಾಡ್ತೀವಿ, ಲಿರಿಕ್ ರೈಟರ್ ಹೆಸರೇ ಇರೋದಿಲ್ಲ. ನಾನು ಈ ಸಿನಿಮಾದ ಬಗ್ಗೆ ಹೇಳ್ತಾ ಇಲ್ಲ, ಜನರಲ್ ಆಗಿ ಲಿರಿಕ್ ರೈಟರ್ ಹೆಸರೇ ಇರೋದಿಲ್ಲ. ಆಮೇಲೆ ಲಿರಿಕಲ್ ವಿಡಿಯೋ, ಆ ವಿಡಿಯೋದಲ್ಲಿ ಎಲ್ಲೋ ಒಂದ್ ಕಡೆ ಬರುತ್ತೆ. ನಂದು ಸೆಕೆಂಡ್ ಶೇಡ್ ಆದ್ಮೇಲೆ ನನ್ನ ಹೆಸರು ಬಂತಿಲ್ಲಿ, ಅದೇನು ತೊಂದರೆ ಇಲ್ಲ. ಕನ್ನಡದ ಮೊದಲ ಸಿನಿಮಾದಲ್ಲೂ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಹೆಸರು, ಲಿರಿಕ್ ರೈಟರ್ ಹೆಸರು ಹಾಕಿಲ್ವಂತೆ ಇವತ್ತಿಗೂ ಕೂಡ. ಅಂದ್ರೆ ಲಿರಿಸಿಸ್ಟ್ ಅಂಡ್ ಕಂಪೋಸರ್ ಮೋಸ್ಟ್ ನೆಗ್ಲೆಕ್ಟೆಡ್ ಏನದು ಟೆಕ್ನಿಷಿಯನ್ಸ್ ಅಂತ. ಸೊ ಹಿಂಗಿರುತ್ತೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ಆದಿತ್ಯ ಮಾತು ಶುರು ಮಾಡಿದ್ದಾರೆ, ಇನ್ನು ಲಿಸ್ಟ್ ದೊಡ್ಡದಿದೆ, ನನ್ನ ಹೆಸರು ಯಾವಾಗಲೂ ಕೊನೆಯಲ್ಲಿ ಬರುತ್ತೆ ಅಂತ ನಾನು ಆರಾಮಾಗಿದ್ದೆ. 3ನೇ ಹೆಸರಿಗೆ ನಾನು ತಗೊಂಡ್ರಿ. ಹಂಗಾಗಿ ಬಹಳ ಸಂತೋಷ. ಆದಿತ್ಯ ಅವರು ಏನ್ ನಾನೇನು ಹೊಸದಾಗಿ ಹೇಳ್ಬೇಕಿಲ್ಲ, ತುಂಬಾ ಭರವಸೆಯ ಪಾತ್ರಗಳು. ನಿಮ್ಮ ಡೆಡ್ಲಿ ಸೋಮ ಆಗಲಿ, ನನ್ನ ಅಂಬಿ ಆಗಲಿ, ಬೇರೆ ಬೇರೆ ಸಿನಿಮಾಗಳ ಮೂಲಕ ಅವರ ಎದೆಗಾರಿಕೆ ಆಗಲಿ, ಅವೆಲ್ಲ ಮೈಲ್ ಸ್ಟೋನ್ ಆಗುವಂತ ಸಿನಿಮಾ. ಎದೆಗಾರಿಕೆ ಇಂಥ ಸಿನಿಮಾನೆಲ್ಲ ಮಾಡಿದ್ದಾರೆ. ಅವ್ರಿಗೆ ಮತ್ತೊಂದು ಈ ತರದ ಅವರ ಅಭಿನಯಕ್ಕೆ ಮೈಲ್ ಸ್ಟೋನ್ ಆಗುವಂತ ಸಿನಿಮಾ ಇದಾಗಲಿ ಆಗುತ್ತೆ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ. ಎಲ್ಲರ ಬಗ್ಗೆನೂ ಮಾತಾಡ್ತಾ ಹೋಗ್ಬೇಕು. ನಮ್ಮ ಕೋಟೆಯವರು ಇಂದ ಇದ್ದಾರೆ, ಬಹುಶಃ ಓಂ ಅಲ್ಲಿಂದ ಇದ್ದಾರೆ, ಅಲ್ಲಿಂದ ಇದ್ದಾರೆ. ಅವ್ರಿಗೆ ಇನ್ನಷ್ಟು ಗಟ್ಟಿ ಪಾತ್ರಗಳು ಸಿಗ್ಬೇಕು ಅಂತ ನಾನು ಅವ್ರು ನೋಡುವಾಗೆಲ್ಲ ಅನ್ಸುತ್ತೆ ನನಗೆ. ಇನ್ನಷ್ಟು ಬೇರೆ ಗಟ್ಟಿ ಪಾತ್ರಗಳು ಸಿಗ್ಬೇಕು ಅಂತ. ಒಳ್ಳೇದಾಗ್ಲಿ. ಇನ್ನ ಧರ್ಮ ನನ್ನ ಆತ್ಮೀಯ ಮಿತ್ರ, ಬಹಳಷ್ಟು ವರ್ಷ ನನ್ನ ಮೊದಲ ನಲ್ಲ ಸಿನಿಮಾದಲ್ಲೂ ಪ್ರಮುಖ ಪಾತ್ರ ಮಾಡಿದ್ರು. ತುಂಬಾ ಆತ್ಮೀಯ ಮಿತ್ರ. ನಾಳೆ ಅಂದ್ರೆ ಯಾವಾಗ್ಲೂ ಅಷ್ಟೇ, ತುಂಬಾ ಜನಕ್ಕೆ ಆ ರೀತಿಯ ಗುಣ ಇರುತ್ತೆ. ನನಗೆ ಆದಿತ್ಯ ಅವ್ರು ಹೇಳಿದಾಗ ಅನಿಸ್ತು, ಅದು ಕರೆಕ್ಟ್ ಅಂತ. ಇದೊಂದು ಕತೆ ಕೇಳುವ, ಇದು ಆದಿತ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಇಂಥವ್ರು ಮಾಡಿದ್ರೆ, ಆ ಥರದೊಂದು ಮನೋಭಾವ ಇರುವಂತ ಗೆಳೆಯ. ಒಳ್ಳೇದಾಗ್ಲಿ. ಅಂಡ್ ಈಗ ತಾನೇ ಮಾತಾಡ್ತಿದ್ವಿ, ನಾನು ಶರತ್ ಹಿತಾಶು ಅವರ ಜೊತೆ ಮಾತಾಡ್ತಾ, ಅವರ ನಾಟಕ ನೋಡಿದವ್ ನಾನು. ಇಲ್ಲಿ ಗುರುನಾನಕ್ ಮಂದಿರದಲ್ಲಿ ಅಂಜುಮಲ್ಲಿಗೆ ನಾಟಕ ಮಾಡಿದ್ರು. ನಾನು ಒಂದಷ್ಟು ರಂಗಭೂಮಿಲಿ ಡಿಪ್ಲೊಮಾ ಮಾಡ್ತಿದ್ದೆ. ಆಗ್ಲಿಂದಲೂ ಗೊತ್ತು. ಅವರು ಕೂಡ ಕನ್ನಡದ ಪತಾಕೆಯನ್ನ ದೇಶಾದ್ಯಂತ ಹಾರಿಸ್ತಾ ಇರುವಂಥವ್ರು. ಮತ್ತು ನೆಕ್ಸ್ಟ್ ಇಲ್ಲಿ ಕಿಟಿ ಇರೋದ್ರು ಕಿಟ್ಟಪ್ಪ ಒಬ್ಬ ನಾಯಕ ನಟರಾಗಿ ಕೂಡ ಇನ್ನೊಂದು ಸಿನಿಮಾದಲ್ಲಿ ಒಂದು ಆಪೋಸಿಷನ್ ಪಾತ್ರ, ನಮ್ಮ ಹಿಂದಿನ ವೀರಂ ಸಿನಿಮಾ ಆಗಲಿ, ಬಹಳಷ್ಟು ಸಿನಿಮಾಗಳು ಆಪೋಸಿಷನ್ ಪಾತ್ರ ಮಾಡುವಂತ ಪಾತ್ರ ಮುಖ್ಯ ಅಂತೇಳಿ ಅಭಿನಯಿಸುವಂತ ಕಲಾವಿದ. ಇನ್ನು ನಮ್ಮ ವೇಲು ಸರ್, ಲಹರಿ ಸಂಸ್ಥೆ ಬಗ್ಗೆ ನಾನೇನು ಹೇಳಕ್ ಏನಿಲ್ಲ. ಕನ್ನಡದ ಹಾಡುಗಳು ಜಗತ್ತಿನಾದ್ಯಂತ ತಲುಪಲಿಕ್ಕೆ ನಾವು ಕ್ಯಾಸೆಟ್ ಇಂದ ನೋಡಿದವರು. ಆ ಕ್ಯಾಸೆಟ್ ಇಂದ ಲಹರಿ ಕ್ಯಾಸೆಟ್ ಅಂದ್ರೆ ಅದೇನೋ ಒಂದು ಖುಷಿ. ರೆಕಾರ್ಡ್ ನಾವು ಲಹರಿ ಸಂಸ್ಥೆಗೆ ನಮ್ದೊಂದಷ್ಟು ಹಾಡುಗಳ ಲಿಸ್ಟ್ ಇದೆ. ಅವ್ರು ಯಾವಾಗಲೂ ಒಂದ್ಸಲ ಫೋನ್ ಮಾಡ್ತಾರೆ, ಅಣ್ಣ ಇದು ಬರಿಬೇಕು ಅದು ಇದು ಅಂತ.
ಅದು ಹೇಳಿದ ತಕ್ಷಣ ಎಸ್ ಅಂತೀನಿ, ಕೆಲಸ ಆಗೋಗ್ಬಿಡುತ್ತೆ. ಮತ್ತೆ ಈ MRT ಸಂಸ್ಥೆ ವಿಶೇಷವಾಗಿ ಏನಿದೆ, ಅದು ಆರಂಭದ ದಿವಸಗಳಲ್ಲಿ ಈ ಒಂದು 2-3 ವರ್ಷದಿಂದ ಆಫ್ಟರ್ ಕೋವಿಡ್ ಇಂದ ಮುಂದೆ ಆರಂಭದಲ್ಲಿ ಏನ್ ಮಿಲಿಯನ್ಸ್ ವ್ಯೂಸ್ ಆಯ್ತು ಅವೆಲ್ಲ ನಾವು ಕೆಲಸ ಮಾಡಿದ ಹಾಡುಗಳೇ MRT ಮ್ಯೂಸಿಕಲ್ಲಿ. ಅಂಡ್ ಕುಮಾರ್ ಬಂಗಾರಪ್ಪ ಸರ್ ಬಗ್ಗೆ ಬಹಳ ಸಂತೋಷ ಆಗುತ್ತೆ. ಅವ್ರ ಮಾತುಗಳು, ಅವರ ರಾಜಕಾರಣದಲ್ಲಿ ಅವ್ರು ಮಾತಾಡುವ ಮಾತುಗಳು ಮತ್ತು ವಸ್ತುನಿಷ್ಠವಾದ ಮಾತುಗಳು, ಆ ಮಾತುಗಳು ನಂಗೆ ಬಹಳ ಇಷ್ಟ ಆಗುತ್ತೆ. ಆ ಲೆಕ್ಕದಲ್ಲಿ ನಾನು ಅವರ ಫ್ಯಾನ್, ಕುಮಾರ್ ಬಂಗಾರಪ್ಪ ಫ್ಯಾನ್ ನಾನು. ರವಿ ಸರ್, ನಿನ್ನ ಅನುಪಸ್ಥಿತಿಯಲ್ಲಿ ನಿನ್ನ ಬಗ್ಗೆ ಹೇಳ್ಬೇಕು. ರವಿ ಸರ್ USA ಇಂದ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಅಂತೇ ಬಂದಿರುವಂತಹ ಗೆಸ್ಟ್ ಅವರು. ಅದು ಮಂಜಣ್ಣನ ಜೊತೆ ಇರುವಂತಹ ಅವರ ಸ್ನೇಹವನ್ನು ತೋರಿಸುತ್ತೆ ಮತ್ತು ಈ ಸಿನಿಮಾ ಮೇಲೆ ಅವ್ರಿಗಿರುವಂತಹ ಪ್ರೀತಿಯನ್ನು ತೋರಿಸುತ್ತೆ. ಈ ಸಿನಿಮಾ ಬಹಳಷ್ಟು ನೋಡಿದ್ದಾರೆ, ಅದು ಈ ಸಿನಿಮಾ ಬಗ್ಗೆ ಚರ್ಚೆಗಳಾಗಿದೆ. ಅವರು ಅಷ್ಟು ದೂರದಿಂದ ಬಂದು ಇಂಥ ಕಾರ್ಯಕ್ರಮಕ್ಕೆ ಬಂದಿರೋದು ಅಪ್ರಿಷಿಯೇಟಿವ್ ಸರ್, ಖಂಡಿತ ಬಹಳ ಸಂತೋಷ. ಪ್ರಕಾಶ್ ಅಣ್ಣ, ಸುಧಾ ಅವರು ಆತ್ಮೀಯ ಮಿತ್ರರು ನಮ್ಮ ಮಂಜಣ್ಣಿಗೆ. ರವಿ ಸರ್ ಎಲ್ಲರ ಬಗ್ಗೆ ಒಂದು ಮಾತಾಡ್ಬಿಟ್ಟೆ ಅಷ್ಟೇ. ರವಿ ಸರ್ ಆಗ್ಲಿ ಒಳ್ಳೆ ಕಲಾವಿದರು, ಎಲ್ರಿಗೂ ಒಳ್ಳೇದಾಗ್ಲಿ. ಯಾರಿಗೆ ಆಯ್ತು, ನಾನು ಜಾಸ್ತಿ ಮಾತಾಡೋದಿಲ್ಲ, ಎಲ್ಲೂ ಮಾತಾಡೋಲ್ಲಪ್ಪ ಜಾಸ್ತಿ. ಅದೇನೋ ಇಷ್ಟೊಂದು ಜನ ಕೂರಿಸಿದ್ದಕ್ಕೆ ಯಾರ ಬಗ್ಗೆ ಏನಾದ್ರು ಹೇಳಿಲ್ಲ ಅಂತ ತಪ್ಪಾಗಿದೆ ಅಂತ ಮಾತಾಡಿದೆ ಅಷ್ಟೇ. ಪಹಲ್ಗಾಮ್ ಬಗ್ಗೆ ಮಾತಾಡಿದ್ದು ನಾನು ಕೂಡ ಸೋನು ನಿಗಮ್ ಅವರ ಆ ತಿಕ್ಕಲುತನವನ್ನ ಖಂಡಿಸ್ತೀನಿ. ಅದು ತಿಕ್ಕಲುತನ. ಅವ್ರು ಎಂತ ಮಹಾನ್ ಗಾಯಕರಾಗಿದ್ರು ಕೂಡ, ಇರಿಟೇಟ್ ಆಗಿದ್ರು ಕೂಡ, ಆ ಇರಿಟೇಷನ್ ಅನ್ನ ತೋರಿಸಿಕೊಳ್ಳುವ ಸಂದರ್ಭದಲ್ಲಿ ಯಾವ ಉಪಮೆಯನ್ನ ಬಳಸ್ತಾರೆ, ಯಾವುದನ್ನ ಎಲ್ಲಿಗೆ ಹೋಲಿಕೆ ಮಾಡ್ತಾರೆ ಅನ್ನೋದು ಒಂದು ಕನಿಷ್ಠ ಜ್ಞಾನ ಇರಬೇಕು. ಆ ಕನಿಷ್ಠ ಜ್ಞಾನ ಆ ಅವಸ್ಥೆಯಲ್ಲಿ ಕಳ್ಕೊಂಡಿದ್ದಕ್ಕೆ ಅವ್ರಿಗೆ ನಾನು ಬಹಳ ಉಗ್ರವಾಗಿ ಖಂಡಿಸ್ತೀನಿ. ಆ ರೀತಿ ಕಲಾವಿದರು ಇರಬಾರ್ದು. ಅದಾದ್ಮೇಲೆ ಮಾತಾಡ್ತಾರೆ, ನಾನು ಕನ್ನಡ ಪ್ರಿಯ, ಕನ್ನಡಿಗರು ಎಲ್ಲಿದ್ರು ನಾನು ಹಾಡ್ತೀನಿ, ಅದೇನಂತ ಒಂದಷ್ಟು ಮಾತಾಡಿದ್ದಾರೆ. ಅದು ನಿಜ, ಅವ್ರ ಕನ್ನಡ ಪ್ರೀತಿ ಇದೆ, ಅದೆಲ್ಲ ಸರಿ. ಆದ್ರೆ ಒಂದು ಇರಿಟೇಷನ್ ಆಗುವಂತ ಸಂದರ್ಭದಲ್ಲಿ ಅದನ್ನ ಪಹಲ್ಗಾಮ್ಗೆ ಹೋಲಿಸೋದಿದೆಯಲ್ಲ, ಅದು ಅತ್ಯಂತ ಅಪಾಯಕಾರಿಯಾದಂಥದ್ದು. ಅಂತ ತಿಕ್ಕಲುತನಗಳನ್ನ ಸೋನು ನಿಗಮ್ ಮಾತ್ರ ಅಲ್ಲ, ಆ ಥರ ಯಾರೇ ಮಾತಾಡಿದ್ರು ಕೂಡ ಅದನ್ನ ವಿರೋಧಿಸ್ಬೇಕು, ವಿರೋಧಿಸ್ತೀವಿ. ಒಳ್ಳೇದಾಗಲಿ ಟೆರರ್ ಸಿನಿಮಾಗೆ, ಟೆರರ್ ಸಿನಿಮಾ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ನಮ್ಮ ಮಂಜಣ್ಣ ಮುಖ್ಯವಾಗಿ, ಮಂಜಣ್ಣ ನಾನು ಸುಮಾರು 20 ವರ್ಷಗಳ ಸ್ನೇಹಿತರು, ನಾನು ಕಿರಿಯ ಮಿತ್ರ. ಅವರಿಗೆ ಬಹಳ ಪ್ರೀತಿಯ ಮಂಜಣ್ಣ. ಅವರ ಮಾತು ಮತ್ತು ನಡತೆ, ಮೃದು ಊಟ, ವಿಶೇಷವಾದ ಉಪಚಾರ, ಊಟೋಪಚಾರ, ಗುಂಡೋಪಚಾರ ಎಲ್ಲ ಬಹಳ ಖುಷಿ. ಇನ್ನು ಹೆಚ್ಚು ಮಾತಾಡೋಕ್ಕೇನಿಲ್ಲ, ಹೆಚ್ಚು ಈಗಾಗಲೇ ಮಾತಾಡಿದ್ದೀನಿ, ಮಂಜಾದರೆ ಪೂರೈಸ್ತಾ ಇದ್ದೀನಿ. ಒಳ್ಳೆಯದಾಗಿ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೆ ಹಾಗೂ ಮೀಡಿಯಾದವರಿಗೆ ನನ್ನ ನಮಸ್ಕಾರಗಳು. ತೆರೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಈ ಪ್ರಾಜೆಕ್ಟ್ ನಾನು ಮಾಡಿದ್ರೆ ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಮ್ಯೂಸಿಷಿಯನ್ಸ್ ಆ್ಯಂಡ್ ಸಿಂಗರ್ಸ್. ಮ್ಯೂಸಿಷಿಯನ್ಸ್ ತುಂಬ ಈ ಥರ ಒಂದು ಔಟ್ಪುಟ್ ಬರೋಕ್ಕೆ ತುಂಬ ಎಫರ್ಟ್ಸ್, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವ್ರಿಗೆ ನಾನು ಈ ವೇದಿಕೆಯಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಡೈರೆಕ್ಟರ್ ರಂಜನ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಏನಕ್ಕಂದರೆ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ಗಳಿತ್ತು, ಬಟ್ ಆದರೂ ನನ್ನಲ್ಲೊಂದು ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ನ ಕೊಟ್ಟಿದ್ದಾರೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಾಗೇಂದ್ರ ಪ್ರಸಾದ್ ಸರ್, ಯೂಶಲಿ ನಾನೊಂದು ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಇದ್ದಾಗ ಕರೆಕ್ಟಾಗಿ ನನಗೆ ಭಗವಂತನಿಂದ ಒಂದು ಆಶೀರ್ವಾದ ಸಿಕ್ತು. ನನಗೆ ಟೆರರ್ ಸಿನಿಮಾ ಸಿಕ್ತು. ಸೊ ಟೈಟಲ್ ಸಾಂಗ್ ನಾವು ಕಂಪೋಸ್ ಮಾಡಿದಾಗ ಲಿರಿಕ್ಸ್ ಎಲ್ಲ ನಾವೆಲ್ಲ ಆಮೇಲೆ ನಾವು ಸಾಂಗ್ ಎಲ್ಲ ಕಳಿಸ್ತೀವಿ. ಅದಕ್ಕೆ ಟೆರರ್ ಆಗಿ ಲಿರಿಕ್ಸ್ ಬರ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಕರಿಯರಲ್ಲೇ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಫಸ್ಟ್ ಸಾಂಗ್, ಟೈಟಲ್ ಸಾಂಗ್. ಆಮೇಲೆ ಎಲ್ಲ ಹಾಡುಗಳು, ಒಂದು ಪ್ಯಾಥೋ ಎಮೋಷನಲ್ ಸಾಂಗ್ ಇದೆ, ಮತ್ತು ಇನ್ನೊಂದು ಶಿವನ್ ಸಾಂಗ್ ನೀವೆಲ್ಲ ನೋಡ್ರಿ, ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಐಟಮ್ ಸಾಂಗ್ ಇದೆ, ಮಮತಾ ಶರ್ಮಾ ಅವ್ರು ಹಾಡಿರೋ ಎಲ್ಲ ಐಟಮ್ ಸಾಂಗ್ಸ್ ನಂಬರ್ಸ್ 50 ನಂಬರ್ಸ್ ಎಲ್ಲ ಬ್ಲಾಕ್ ಬಸ್ಟರ್ ಇತ್ತು. ಇದು ಕೂಡ ಡೆಫಿನೆಟ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
and production team, thank you so much for all the support. ಮಂಜಣ್ಣ, ರವಿ ಸರ್ ಆ್ಯಂಡ್ ಪ್ರಕಾಶ್ ಅಣ್ಣ, ಮತ್ತು ಕೊನೆಯದಾಗಿ ಲಹರಿ ಸರ್, ವೇಲು ಸರ್. ನನ್ನ ಮೊದಲನೇ ಸಿನಿಮಾ ನಿಮ್ಮ ಸಂಸ್ಥೆಯಲ್ಲಿ ಬರ್ತಾ ಇರೋದು. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಇದು ಎಲ್ಲ ಸಾಂಗ್ಸ್ ಬ್ಲಾಕ್ ಬಸ್ಟರ್ ಹಿಟ್ ಆಗಬೇಕಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅತಿ ಶೀಘ್ರದಲ್ಲೇ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ನೋಡಿ ಹರಿಸಿ ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್. ಹಂಸಲೇಖಾಜಿ ಅವರು, ಗುರುಕಿರಣ್, ಕೀರವಾಣಿ ಅವರು ಎಲ್ಲ ಮಾಡಿ ಸೂಪರ್ ಹಿಟ್ ಆಗಿದೆ. ಇದು ಸೂಪರ್ ಹಿಟ್ ಆಗ್ತದೆ, ನೀವು ಸೂಪರ್ ಹಿಟ್ ಆಗ್ತದೆ. ಖಂಡಿತ ನೋಡಲ್ಲ ಸರ್, ನಾನು ಆಗಲೇ ಖಂಡಿಸ್ತಾ ಇದ್ದೆ. ನಿಗಮ ಮಂಡಳಿಗಳಲ್ಲಿ ಕೈಯಲ್ಲಿ ಆಡಿಸ್ಬೇಡಿ ಅಂತ. ನಿಗಮ ಮಂಡಳಿ ಅಂದ್ರೆ ಸೋನು ನಿಗಮ್ ಮಂಡಳಿ. ಅವ ಬರೀ ಸೋನು ನಿಗಮ್ ಆಡಿಸ್ಬೇಕು ಅಂತ ಇಲ್ಲಿಂದ ನಿರ್ಮಾಪಕರು, ನಿರ್ದೇಶಕರು ಹೋಗುವಾಗ ಕನ್ನಡದವರಿಗೆ ನಮ್ಮಲ್ಲೇ ಇದ್ದಾರೆ ಅದ್ಭುತವಾದ ಗಾಯಕರು ಕೊಡಿ ಅಂತ ಪ್ರೊಟೆಸ್ಟ್ ಮಾಡಿದೆ, ಹೋರಾಟ ಮಾಡಿದೆ ನಾನು ಅವಾಗ. ಇವಾಗ ಗೊತ್ತಾಗ್ತಾ ಇದೆ ನಮ್ಮವ್ರಿಗೆ. ನಾನು ಆವಾಗ ಹೋರಾಟ ಮಾಡಿದ್ದೆ. ಆಮದು ಮಾಡ್ಕೋಬೇಡಿ, ರಫ್ತು ಮಾಡಿ ಅಂದ್ರೆ ಇಂಪೋರ್ಟ್ ಮಾಡ್ಕೊತಾ ಇದ್ರು ಸಿಗರ್ಸ್ನ. ಅದಕ್ಕೆ ಕೊಟ್ಟಿರೋ ಬೆಲೆ ಇವತ್ತು. ಬಟ್ ವಿ ಡೋಂಟ್ ಕೇರ್. ಖಂಡಿತ 100% ಖಂಡಿಸ್ತೀವಿ ನಾವು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ನನಗೊಂದು ಅವಕಾಶವನ್ನು ಮಾಡಿಕೊಟ್ರು. ಆ್ಯಕ್ಚುಲಿ ಆದಿತ್ಯ ಅವರು ನನ್ನ ಮಗಳಿಗೆ ಫೋನ್ ಮಾಡಿಬಿಟ್ಟು ಅವರು ನಿಮ್ಮ ಅಪ್ಪರಿಗೆ ಹೇಳಿ ನನಗೊಂದು ಪಾತ್ರ ಇದೆ, ಇದ್ರಲ್ಲಿ ಮಾಡ್ತಾರೆ ಕೇಳಿ ಅಂತ ಹೇಳ್ಬಿಟ್ಟು ಕಡೆಗೆ ರಂಜನ್ ಅವರು ಮತ್ತು ನಮ್ಮ ರಂಜನ್ ಅವರು ಸರ್ ಸ್ವಲ್ಪ ಮೈಕ್ ಹತ್ರ ಮಾಡಿದ್ರು. ಮಾಡಿ ಆದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಬಹಳ ವರ್ಷಗಳ ಮೇಲೆ ಒಬ್ರು ಕರೀತಾರಲ್ಲ ಅನ್ನೋದೇ ಒಂದು ಸಂತೋಷ. ಇದನ್ನ ಪ್ರೊಡ್ಯೂಸ್ ಮಾಡ್ಬೋದು, ಬಟ್ ನೋಡೋರು ಬೇಕಲ್ಲ, ಈಗ ಮಾಡೋರು ಬೇಕಲ್ಲ. ಹಾಗಾಗಿ ಒಂದು ಅವಕಾಶನ ಮಾಡಿಕೊಟ್ಟಿದ್ದಕ್ಕೆ ಅನ್ನದಾತರು ಅಂತ ಹೇಳಿ ಏನು ಪ್ರೊಡ್ಯೂಸರ್ ಇದ್ದಾರೆ ಮತ್ತೆ ನಮ್ಮ ಮೇಲೆ ನಂಬಿಕೆ ಇಟ್ಟಂತ ನಿರ್ದೇಶಕರಿಗೂ ಮತ್ತು ಎಲ್ಲ ತಂಡದವರಿಗೂ ಕೂಡ ನನ್ನ ಕೃತಜ್ಞತೆಗಳು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಕಲಾವಿದರುಗಳ ತಂಡ, ಎಲ್ಲ ದೇವರಾಜ್ ಶಶಿಕುಮಾರ್ ಅವರು ಆ ಕಾಲದ ಕಲಾವಿದರುಗಳನ್ನೆಲ್ಲ ಕರೆಸಿ ಒಂದು ಚಿತ್ರದಲ್ಲಿ ಎಲ್ಲರೂ ಕೂಡ ಇರಬೇಕು ಅನ್ನೋದು ಒಂದು ಭಾವನೆ ಇರ್ತದೆ. ಅದನ್ನ ಎಲ್ಲರೂ ಕೂಡ ಜೊತೆಗೆ ಸೇರಿಸಿ ನಮ್ಮ ಸಾಹಿತಿಗಳು, ಬರಹಗಾರರು, ಸ್ಕ್ರೀನ್ ಪ್ಲೇ ಮಾಡೋದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಾವು ಆದಿತ್ಯ ಅವರು ಈ ರೀತಿ ಇದ್ದುಬಿಟ್ಟು ಜೊತೆಗೆ ಇದ್ಬಿಟ್ಟು ಎಲ್ಲಾನು ಇಲ್ಲ ಇಂಥವ್ರು ಎಲ್ಲರೂ ಕೂಡ ನನ್ನ ಚಿತ್ರದಲ್ಲಿ ಇರಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದಕ್ಕೂ ಕೂಡ ಅವ್ರಿಗೂ ಕೂಡ ನಮ್ಮ ಎಲ್ಲ ಆ ಕಾಲದ ನಮ್ಮ ಎಲ್ಲ ಕಲಾವಿದರು ಕೃತಜ್ಞತೆಗಳು ಮತ್ತು ಧನ್ಯವಾದಗಳು. ಹಾಗಾಗಿ ಈ ನನ್ನ ಚಿತ್ರ ಅಂತಲೇ ನಾನು ಹೇಳ್ಕೊಂಡಷ್ಟು ಹೆಮ್ಮೆ ಆಗುತ್ತೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಈ ವೇದವರು ಬಹಳಷ್ಟು ವರ್ಷಗಳಿಂದ ನನ್ನ ಆತ್ಮೀಯ ಸ್ನೇಹಿತರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ 40 ಅಶ್ವಮೇಧ ಸಾಂಗ್ ಅವರ ಸಂಸ್ಥೆ ಮೇಲೆ ಅವತ್ತು ಬಂದಿತ್ತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಜಾಗದಲ್ಲಿ ರಾಜ್ಕುಮಾರ್ ಅವರು ರೆಕಾರ್ಡ್ ಮಾಡಿದ್ದು ಸಾಂಗ್ ಇದೇ ಸ್ಟುಡಿಯೋ, ಇಲ್ಲೇ ಹಾಡಿತ್ತು. ಬೆಳಗ್ಗೆ 7 ಗಂಟೆಗೆ ಬಂದು ಅದು ಥರನೇ ನಮ್ಮ ಅಶ್ವಮೇಧ ಚಿತ್ರದ ಹಾಡುಗಳ ಥರನೇ ನಮ್ಮ ಹರ್ಷವರ್ಧನ್ ಅವರು ನನ್ನ ಮಗನ ಒಂದು ಶಾರ್ಟ್ ಫಿಲ್ಮ್ಗೂ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ. ಒಂದು ಅದಕ್ಕೆ ಬಹಳಷ್ಟು ಅವಾರ್ಡ್ಗಳು ಎಲ್ಲ ತಗೊಂಡಿದ್ದಾರೆ. ಸುಮ್ಮನೆ ಒಂದು ಇರಲಿ ಅಂತ ಹೇಳಿ ಎಲ್ಲರೂ ಸೇರಿ ಸ್ನೇಹಿತರೆಲ್ಲ ಸೇರಿ ಅದಕ್ಕೆ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿ ಅದಕ್ಕೂ ಕೂಡ ನನ್ನ ಶುಭಾಶಯಗಳು. ತಮಗೆ ಆಲ್ ದ ಬೆಸ್ಟ್ ಟು ಯು. ಮತ್ತು ಈ ಚಾಮುಂಡೇಶ್ವರಿ ಸ್ಟುಡಿಯೋ ಏನಿದೆ ಇದು ನನ್ನ ಸ್ಕೂಲ್ ಇದೆ. ನಮಗೆ ಇಲ್ಲಿ ಬರಬೇಕು ಅಂದರೆ ನಮ್ಮ ತವ್ರ ಮನೆಗೆ ಬಂದಂಗೆ, ನಮ್ಮ ವಿದ್ಯಾ ಸಂಸ್ಥೆಗೆ ಬಂದಂಗೆ. ಇಲ್ಲೆಲ್ಲ ಬೆಂಚ್ ಮೇಲೆ ಮಲ್ಲಿಗೆ ಒಂದೊಂದು ಇಸ್ಪಿಸ್ಟೇ ತಿಂದ್ಕೊಂಡು ಇಲ್ಲಿ ಬರೋದೇ ಒಂದು ಸಂತೋಷ. ಇವತ್ತು ಅಂತ ಜಾಗದಲ್ಲಿ ಯಶಸ್ಸಿನ ಕಥೆಗಳು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಬಹಳಷ್ಟು ಇದ್ದಾವೆ. ಆ ಸಾಲಿಗೆ ಟೆರರ್ ಚಿತ್ರ ಸೇರುತ್ತೆ ಅಂತ ನನ್ನ ವಿಶ್ವಾಸನೂ ಕೂಡ ನಮಗಿದೆ. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ನೀವು ಮಾತಾಡೋ ನಾನು ತಾನೇ ಮಾತಾಡ್ಬೇಕೀಗ. ಮೊದಲನೇದಾಗಿ ಆದಿ ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು, ಒಳ್ಳೇದಾಗಲಿ. ಮಂಜಣ್ಣ ಪ್ರೀತಿಯಿಂದ ಕರೆದು ಸಿನಿಮಾ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷಗಳ ನಂತರ ಟೆರರ್ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಆದಿ ಹೀರೋ. ಅಲ್ಲೊಂದು ಕ್ಯಾರೆಕ್ಟರ್ ತೆಗಿಟ್ಟು ನೀನು ಮಾಡ್ತೀಯಾ ಅಂತ ಕೇಳಿದ್ರು. ಏನನ್ನ ಕೇಳ್ತೀಯ, ನೀ ಹೇಳಬೇಕು, ನಾವು ಮಾಡ್ತೀವಿ. ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ. ಒಂದು 16 ದಿನ ರಂಜನ್
ಒಂದೊಂದು ಶಾರ್ಟ್ ನೀನು ತಂದಿದ್ದು ನನಗೆ ಇವತ್ತು ಬಣ್ಣ ಕಟ್ಟಾಗಿದೆ. ಗುಡ್ ಲಕ್ ಟು ಯು, ಯು ಆರ್ ಎ ವಂಡರ್ಫುಲ್ ಮೇಕರ್. ಗಾಡ್ ಬ್ಲೆಸ್ ಯು. ಆ ಮೂಲೆಯಿಂದ ರಂಗಣ, ಕನ್ನಡವೇ ಸತ್ಯ, ನನ್ನ ಅವನು ಸತ್ಯ, ನೀವು ಸತ್ಯ. ಅವನು ಸತ್ಯ. ಕೋಟೆ, ಧರ್ಮ, ಅಣ್ಣ, ಆದಿ, ವೇಲುವಣ್ಣನ ಒಂದು ಒಂಥರ ಈ ದಾಯಾದಿ ಮಕ್ಕಳು ಕಾಲ ಹತ್ತಿರ ಇರುತ್ತೆ. ಯಾವಾಗ ಜಗಳ ಆಡ್ಕೊಂಡಿರ್ತೀವಿ, ಮಾತಾಡ್ತಾ ಇರ್ತೀವಿ, ಕಿರಿಕ್ ಮಾಡ್ತಾ ಇರ್ತೀವಿ. ಐ ಲವ್ ಯು. ಕುಮಾರ್ ಸರ್, ಅವರು ನೆನಪಿಲ್ಲ ಬಹುಶಃ, ನವತಾರ ಸಿನಿಮಾ ನಾನು ಆಕ್ಟ್ ಮಾಡಿದ್ದೆ. ಜೈನಗರ ಕ್ರಿಕೆಟ್ ಆಡ್ತಾ ಇರ್ತೀವಲ್ಲ, ಅದು ನಾನು ಬಿಡಿದೆ, ನಂಜುಂಡೇಗೌಡರು. ರವಿ ಸರ್, ನಾನು ಹಿರಿಯ ರವಿ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂಡ್ ಯುವರ್ ಕೈಂಡ್ನೆಸ್. ಮಂಜಣ್ಣ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ, ಆ ಪ್ರೀತಿ ಹಾಗೆ ಇರಲಿ. ಪ್ರಕಾಶ್ ಅಣ್ಣ, ನಿಮ್ಮನ್ನು ಊಟ ಮಾಡಿದ್ದೀವಿ, ಥ್ಯಾಂಕ್ ಯು. ಶೂಟಿಂಗ್ ಮಾಡಿದ್ವಿ, ಶೂಟಿಂಗ್ ಮಾಡಿದ್ವಿ. ಡಾಕ್ಟ್ರೇ, ನಿಮ್ಮ ಲೇಖನಿ ಅದ್ಭುತ, ನಿಮ್ಮ ತನ ಅತ್ಯದ್ಭುತ. ರವಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಹರ್ಷ, ಇವತ್ತಿನ ಸ್ಟಾರ್ ಹರ್ಷ, ಸೂಪರ್ ಸ್ಟಾರ್. ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಜವಾಗಿರೋರು ಯಾರೋ ಬೇಕಿತ್ತು ಅಂತ ಎಲ್ಲರೂ ಹುಡುಕ್ತಿದ್ವಲ್ಲ, ಅದೆಲ್ಲ ಹುಡ್ಕೋದ್ ಬೇಡ, ನೀ ಇಲ್ಲೇ ಇದೆಯಾ. ಗುಡ್ ಲಕ್ ಟು ಯು, ಒಳ್ಳೇದಾಗ್ಲಿ. ನಿನ್ನ ಈ ಕೆಲಸಗಳು ಇನ್ನೂ ಹೆಚ್ಚಿನ ರೀತಿ ಆಗಲಿ. ಇದೇ ಮಸಾಲೆ ಇನ್ನು ಎಕ್ಸ್ಟ್ರಾ, ಈಗೆಲ್ಲ ಮಸಾಲೆ ಕೇಳ್ತಾರ ಕಣ, ಕೊಡು ಇನ್ನು ಎಕ್ಸ್ಟ್ರಾ ಮಸಾಲೆ ಕೊಟ್ಟು ಕೆಳ ಬಿಡ್ಬೇಕು. ಸುಧಣ್ಣ, ಥ್ಯಾಂಕ್ ಯು ವೆರಿ ಮಚ್. ಹಾಡು ಒಂದು ಬಿಡುಗಡೆ ಮಾಡಿದೀವಿ, ಶಿವನ ಗೀತೆ. ಇದು ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಹತ್ರ ಆಗುವಂತ ಹಾಡದು. ನೀವೆಲ್ಲರೂ ಕೇಳಿ. ಮಂಜು ಇವತ್ತು ಬರಕ್ಕಾಗಿಲ್ಲ ಪಾಪ, ಮಂಜಣ್ಣ ಅವ್ರು ಬರಬೇಕಿತ್ತು. ಮುಂದಿನ ಪ್ರೆಸ್ ಮೀಟ್ ಮಂಜಣ್ಣ ಇರ್ತಾರೆ ಒಟ್ಟಿಗೆ, ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡೋಣ. ಈ ಸಿನಿಮಾದ ಸಕ್ಸಸ್ನ ಎಲ್ಲರೂ ಒಟ್ಟಿಗೆ ಕೂತು ಸಂಭ್ರಮಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಮಾಧ್ಯಮ ಮಿತ್ರರಿಗೆ, ಆಮೇಲೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ, ಕುಮಾರ್ ಬಂಗಾರಪ್ಪ ಸರ್, ವೇಲು ಸರ್, ಆಮೇಲೆ ನಮ್ಮೆಲ್ಲ ಈ ಚಿತ್ರದಲ್ಲಿ ತೊಡಗಿಸ್ಕೊಂಡಿರುವಂತಹ ಎಲ್ಲ ನಮ್ಮ ಸ್ನೇಹಿತರಿಗೆ, ಇವತ್ತು ನಾನು ಆಗಲೇ ಹೇಳಿದೆ, ಆಡಿಯೋ ಲಾಂಚಲ್ಲಿ ಕಲಾವಿದರಿಗೆ ಏನು ಕೆಲಸ ಅಂತ. ಆದರೂ ಕೂಡ ನನಗೆ ಪ್ರೀತಿಯಿಂದ ಕಿಟ್ಟಪ್ಪ ಅವರು, ನಮ್ಮ ನಿರ್ದೇಶಕರಾದ ರಂಜನ್ ಅವರು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರಿಂದ ಬಂದಿದ್ದಾಯಿತು. ಖುಷಿ ಆಯಿತು. ಎರಡು ಹಾಡುಗಳು ಅದ್ಭುತವಾಗಿದ್ದಾವೆ. ಮೊದಲನೇದು ರಾವಣ ಹಾಡು, ಮತ್ತು ಇವತ್ತಿಂದು ಈ ಹಾಡನ್ನು ನಾವು ನೋಡಿದ್ವಿ, ಬಹಳ ಖುಷಿ ಆಯಿತು. ಹರ್ಷವರ್ಧನ್ ಅವರಿಗೆ ಆದರಷ್ಟು ಹೇಳ್ತೀನಿ. ಆಮೇಲೆ ಒಳ್ಳೆ ಕಾಂಪೋಸಿಷನ್ಸ್ ಕೊಟ್ಟಿದ್ದೀರಿ, ಇನ್ನೂ ಒಳ್ಳೊಳ್ಳೆ ಕಾಂಪೋಸಿಷನ್ಸ್ ನಿಮ್ಮ ಕಡೆಯಿಂದ ಕನ್ನಡ ಚಿತ್ರಗಳಿಗೆ ಬರಲಿ ಅಂತ ಆಶಿಸ್ತೀನಿ, ಹಾರೈಸ್ತೀನಿ. ಆಮೇಲೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಬಗ್ಗೆ ಹೇಳಬೇಕು, ಯಾಕಂದ್ರೆ ಇದು ಅವ್ರ ಕಾರ್ಯಕ್ರಮ. ನಾಗೇಂದ್ರ ಪ್ರಸಾದ್ ಅವರು, ನಾನು ಎಲ್ಲ ಅವರು ಆಗಲೇ ಹೇಳಿದಾಗೆ ನಾನು ರಿಹರ್ಸಲ್ಸ್ ಮಾಡಿಸ್ತಿದ್ದಂಥ, ನಾನು ನಿರ್ದೇಶನ ಮಾಡ್ತಿದ್ದಂಥ ನಾಟಕದ ಸಮಯದಲ್ಲಿ ಅವರು ಡಿಪ್ಲೊಮಾ ಕೋರ್ಸ್ ಏನೋ ಮಾಡ್ತಿದ್ರು ಅಂತ, ಅದು ಅವರ ಅಬ್ಸರ್ವೇಷನ್, ಅದು ನನಗೆ ಗಮನಕ್ಕೆ ಬಂದಿಲ್ಲ. ಅವರು ಈಗ ಹೇಳಿದಾಗಲೇ ನನಗೆ ಅದು ಗೊತ್ತಾಗಿದ್ದು. ಆದರೆ ಬೆಳೆಯುವ ಹಂತದಲ್ಲಿ ನಾನು ಅವರು ಕೆ ರಾಘವೇಂದ್ರ ರಾವ್ ಅವರ ಒಂದು ಸೀರಿಯಲ್ ನಲ್ಲಿ ತೊಡಗಿಸ್ಕೊಂಡಿದ್ವಿ. ಅದಕ್ಕೆ ಅವರು ಸಾಹಿತ್ಯ ಬರೀತಾ ಇದ್ರು, ನಾನು ಆಕ್ಟ್ ಮಾಡಿದ್ದೆ. ಇಬ್ರು ಹೈದರಾಬಾದಲ್ಲಿ ಕೆ ರಾಘವೇಂದ್ರ ಅವರ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊತಾ ಇದ್ವಿ. ಸೊ ಆ ದಿವಸಗಳು ನೆನಪು ಬರ್ತವೆ. ಆಮೇಲೆ ಅವ್ರ ಬಗ್ಗೆ ಇನ್ನೊಂದು ಮಾತು ಅಂತಂದ್ರೆ, ನಮಗೆ ಚಿ ಯು ಜಯಶಂಕರ್ ಸರ್ ಅವರು ಎಲ್ಲೂ ನಮಗೆ ಮರೆಯೋಕ್ ಸಾಧ್ಯ ಆಗಿಲ್ಲ ಅಂತ ಅನ್ಸ್ತದೆ. ಯಾಕಂದ್ರೆ ಆ ಜಾಗವನ್ನ ಅದ್ಭುತವಾಗಿ ವಿ ನಾಗೇಂದ್ರ ಪ್ರಸಾದ್ ಅವರು ತುಂಬಿದ್ದಾರೆ. ಅವರ ಪ್ರತಿ ಗೀತೆಗಳನ್ನ ಕೇಳಿದಾಗ ಎಂತೆಂಥ ಅದ್ಭುತವಾದ ಸಾಹಿತ್ಯವನ್ನ ನಮ್ಮ ಚಿತ್ರಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾನು ಅದನ್ನ ಬಹಳ ಆಸ್ವಾದಿಸಿದವನು. ಸೊ ಒಂದು ಹ್ಯಾಪಿ ಬರ್ಡೇ ಟು ಆದಿ ಸರ್ ಇನ್ ಅಡ್ವಾನ್ಸ್. ಆಲ್ ದಿ ಬೆಸ್ಟ್ ಸರ್. ಆದಿ ಸರ್ ಜೊತೆಲಿ ಐ ಥಿಂಕ್ 4ನೇ ಸಿನಿಮಾ ಏನೋ, ಅದರಲ್ಲಿ ಒಂದು ಬರಲಿಲ್ಲ, ರೆಬಲ್ ಬರಲಿಲ್ಲ, ಇನ್ನ ರೆಬಲ್ ರಾಸ್ಕಲ್ ಅಂತ ಇನ್ನೊಂದು ಸಿನಿಮಾ, ಅದು ಬರಲಿಲ್ಲ. ಎದೆಗಾರಿಕೆ, ಆಮೇಲೆ ಇನ್ನೊಂದು ಸರ್ ಎದೆಗಾರಿಕೆ ಮತ್ತೆ ಈ ಸಿನಿಮಾ ರೆಬಲ್, 3 ಬಂದಿದೆ, ಒಂದು ಬರಲಿಲ್ಲ, ರಾಸ್ಕಲ್ ಅನ್ನೋದು. ಅದ್ಭುತವಾದ ಏನಂತಂದ್ರೆ, ನಮ್ಮ ಮಂಜಣ್ಣ ಅವ್ರ ಸಿನಿಮಾದಲ್ಲಿ, ಸಿಲ್ಕ್ ಮಂಜಣ್ಣ ಅವ್ರ ಸಿನಿಮಾದಲ್ಲಿ ನಾವು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಬಹಳ ಖುಷಿ ಪಟ್ಟಿದ್ದೆ ಹೆಚ್ಚು. ಎಲ್ಲ ಸ್ನೇಹಿತರುಗಳ ಹಳೆಯ ಪರಿಚಯ, ಕಿಟ್ಟಪ್ಪ ಅವರ ಆದಿಯಾಗಿ, ಆದಿ ಸರ್ ಆದಿಯಾಗಿ, ನಮ್ಮ ಧರ್ಮ, ಆಮೇಲೆ
ಕೋಟೆ ಪ್ರಭಾಕರ್ ಸರ್ ಅವರು, ಶೋಭಿ ಅವರು, ಎಲ್ಲರೂ ನಾವು ಅವರಿಗೆ ಉಪಚಾರ ಮಾಡೋದ್ರಲ್ಲಿ ಎತ್ತಿದ ಕೈ ನಮ್ಮ ಮಂಜಣ್ಣ ಅವರು. ಯಾವಾಗ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ವಿ ಅನ್ನೋದೇ ನನಗೆ ಮರೆತೋಗಿದೆ. ಅಷ್ಟರ ಮಟ್ಟಿಗೆ ಅವರ ಎಲ್ಲ, ಈಗ ನಾಗೇಂದ್ರ ಪ್ರಸಾದ್ ಅವರು ಹೇಳಿದಾಗೆ ಗುಂಡೋಪಚಾರ ಚೆನ್ನಾಗಿರೋರು, ಚೆನ್ನಾಗಿ ನೋಡ್ಕೋತಾರೆ. ಸೊ ಅದರಿಂದ ಇವತ್ತು ನಾನಾ ಕಾರಣಗಳಿಗೆ ನಾವು ಅವ್ರನ್ನ ಮಿಸ್ ಮಾಡ್ಕೊತಾ ಇದ್ವಿ. ಕಣ್ಣಲ್ಲಿ ಗುಂಡು ಅಂತ. ಸೊ ಆದಷ್ಟು ಬೇಗ ಮಂಜಣ್ಣ ಅವರು ಗುಣಮುಖರಾಗಿ ಬರಲಿ ಅಂತ ಆಶಿಸ್ತೀನಿ. ನಮ್ಮ ರವಿ ಸರ್ ಅವರು ಮಂಜಣ್ಣ ಅವರ ಸ್ನೇಹಿತರು, ನಮ್ಮ ಈ ಸಿನಿಮಾದ ಬೆನ್ನೆಲುಬು ಅವರು ಇದ್ದಾರೆ. ಒಟ್ಟಾರೆ ಟೆರರ್ ಒಂದು ಯಶಸ್ವಿ ಚಿತ್ರವಾಗಿ ಜೈವೇರಿ ಬಾರಿಸಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ಎಲ್ಲ ಸಿನಿಮಾಲಿ ಬರೀ ನನ್ನ ಪಾತ್ರ ಹೇಳಿ ಇದನ್ನ ಹೇಳಿ ಅಷ್ಟೇ ಹೊರಟಿದ್ದೆ. ಆದರೆ ಈ ಸಿನಿಮಾದಲ್ಲಿ ಬಹಳಷ್ಟು ವಿಷಯಗಳಿದೆ. ಆದರೆ ಸ್ವಲ್ಪ ಹೊತ್ತರ ಹೇಳಿ ನಮ್ಮ ನಿರ್ದೇಶಕರು ರಂಜನ್ ಅವರು, ನಾನು ಆಕ್ಚುಲಿ ಸಾಮಾನ್ಯವಾಗಿ ಯಾರಾದ್ರೂ ಅದರಲ್ಲೂ ಹೀರೋಗಳದ್ದು ಬಹಳ ಜವಾಬ್ದಾರಿ ಇರ್ತದೆ. ತುಂಬ ವರ್ಷದಿಂದ ಸ್ನೇಹ ಸಂಪಾದನೆ ಮಾಡಿದ್ದೀನಿ. ಆದಿತ್ಯ ಆಗಿರ್ಬೋದು, ಎಲ್ಲ ಸ್ಟಾರ್ಗಳಿರ್ಬೋದು, ಅವ್ರಿಗೆ ಸ್ನೇಹ ಸಂಪಾದನೆ ಮಾಡಿದಾಗ ನಾನೇನಾದ್ರು ಇಂಥ ಒಂದು ತುಂಬಾ ಜವಾಬ್ದಾರಿಯುತ ಒಂದು ವಿಷಯಗಳು ಇವೆಲ್ಲ ಯಾವ್ದಾದ್ರು ಕತೆ ನಾವು ಓಕೆ ಮಾಡ್ಬೇಕು ಅಂತ ಹೇಳ್ಬೇಕು ಅಂದ್ರೆ, ಯಾಕಂದ್ರೆ ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವ್ರು ಹೇಳ್ದಂಗೆ ತುಂಬಾ ಕಷ್ಟ. ಅದೇನೋ ಒಂಚೂರು ಹೆಚ್ಚು ಕಮ್ಮಿ ಎಲ್ಲ ನಮ್ಮೇ ಬರುತ್ತೆ. ಅಂಥದ್ರಲ್ಲೂ ಧೈರ್ಯ ಮಾಡಿ ನಮ್ಮ ರಂಜನ್ ನಾನು ಆಲ್ರೆಡಿ ಒಂದು 2 ಸಿನಿಮಾದಲ್ಲಿ ಒಂದು ಕೋ ಡೈರೆಕ್ಷನ್ ವರ್ಕ್ ನೋಡಿದ್ದೆ. ಬಹಳ ಅದ್ಭುತವಾಗಿ ಒಂದು ಡೈಲಾಗ್ಸ್ ಬರೆಯೋದಾಗ್ಲಿ, ಆಮೇಲೆ ಕೋ ಆಕ್ಟರ್ಸ್ಗೆ ಹೇಳ್ಕೊಡೋದಾಗ್ಲಿ, ಹೇಳೋದಾಗ್ಲಿ, ಇದನ್ನ ಹಿಂಗೆ ಹೇಳಿ ಸರ್, ಅದೆಲ್ಲ ನೋಡಿದ್ದೆ, ವರ್ಕ್ ಮಾಡಿದ್ದೀನಿ ಆಲ್ರೆಡಿ ಅವ್ರ ಜೊತೆ. ಸೊ ಇದೇ ರೀತಿ ಒಂದು ಕತೆ ಇದೆ ಸರ್, ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಯಾರು ಮಾಡೋದು ಒಂದ್ಸಲ ಕತೆ ಹೇಳಿದ್ರು ನನಗೆ. ಸೊ ಯಾರು ಮಾಡೋದು ಅವರು ಒಂದಷ್ಟು ಯಾರು ಇದಾರ ಅಂತ ಕೇಳಿದ್ರು. ನಾನು ಫಸ್ಟ್ ಅನ್ಕೊಂಡಿದ್ದೆ ನಮ್ಮ ಆದಿತ್ಯನ, ಅವರು ಕೇಳ್ತಾರ ಹಾಗೆ. ನಾನು ಒಂದ್ಸಲ ಕೇಳ್ತೀನಿ, ನಮಗೆ ಯಾವಾಗ ಒಳ್ಳೆ ಕ್ಲೋಸ್ನೆಸ್ ಇದೆ ಅಂತ. ನಮ್ಮ ಆದಿ ಒಂದೇ ಒಂದು ಫೋನ್ ಮಾಡಿದ್ದೆ, ಅದೇ ಹಿಂಗಿದೆ ಹಾಗೆ ಹೀಗೆ ಅಂತ. ಆ ಟೈಮಲ್ಲಿ ಆಲ್ರೆಡಿ ಆದಿ 3-4 ಕತೆ ಕೇಳಿ ಬಿಸಿ ಇದ್ರು. ಅಂಥದ್ರಲ್ಲೂ ನನ್ನ ಮಾತು ಬೆಲೆ ಕೊಟ್ಟು ನೆಕ್ಸ್ಟ್ ಡೇನೇ ಅಥವಾ ನೆಕ್ಸ್ಟ್ ಡೇ ಅನ್ನೋ ಸೆಕೆಂಡ್ ಡೇಗೆ ಕಳಿಸು ಅಂತ ಹೇಳಿ ಕಳಿಸಿದಾಗ ಹೋಗಿ ಇಷ್ಟ ಆಯ್ತು ಅವ್ರಿಗೆ. ಅದಕ್ಕೆ ತಕ್ಕಂತೆ ನಮ್ಮ ಸಿಲ್ಕ್ ಮಂಜಣ್ಣ ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಅವ್ರು ಯಾವುದೇ ಗ್ಯಾಪ್ಗಳು ಕೊಟ್ಟು ಸಿನಿಮಾಗಳು ಮಾಡ್ತಿದ್ರು, ಮಾಡೋ ಸಿನಿಮಾ ಮಾತ್ರ ಅದ್ದೂರಿಯಾಗಿ ಇರುತ್ತೆ. ಅದಕ್ಕೆ ತಕ್ಕಂತೆ ಈ ಸಿನಿಮಾದಲ್ಲಿ ನೀವು ಅದೆಷ್ಟು ಕಲಾವಿದರು ನೋಡ್ತೀರೋ ಗೊತ್ತಿಲ್ಲ, ಅಷ್ಟು ಕಲಾವಿದರುಗಳಿದ್ದಾರೆ. ಅದ್ರ ಸೂಪರ್ ಸ್ಟಾರ್ಗಳು ಬೇಕಾದ್ರೆ ನಮ್ಮ ದೇವರಾಜ್ ಅವರು ಇರ್ಬೋದು, ನಮ್ಮ ಕುಮಾರ್ ಬಂಗಾರಪ್ಪ ಅವ್ರು ಇರ್ಬೋದು, ಕಿಟ್ಟಪ್ಪ ಇರ್ಬೋದು, ಶಶಿಕುಮಾರ್ ಅವ್ರು ಇರ್ಬೋದು, ಎಷ್ಟು ಜನ ಹೀರೋಗಳು ಸ್ಟಾರ್ಗಳೇ ಅವ್ರಿಗೆ ಸಪೋರ್ಟ್ ಆಗಿ ಈ ಸಿನಿಮಾದಲ್ಲಿ ಇದ್ದಾರೆ. ಅದೊಂದು ಖುಷಿ. ಅಂಡ್ ಮೋರ್ ಓವರ್ ಸಿನಿಮಾ ಆದಿತ್ಯ ಯಾರು ಹೇಳೋದು ನನಗೆ ಗೊತ್ತಿಲ್ಲ. ಆದಿತ್ಯನ ಯಾರು ಆ ಥರ ಮಾತಾಡೋದಿಲ್ಲ ಅಂತ ಒಬ್ಬ ಕಲಾವಿದ. ಯಾವತ್ತೂ ಕಲಾವಿದರಿಗೆ ಸೋಲ್ ಅನ್ನೋದು ಇಲ್ವೇ ಇಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ಆಕ್ಟರ್ ಅಂತ ಪ್ರೂವ್ ಮಾಡಿರ್ತಾರೆ. ಸಬ್ಜೆಕ್ಟ್ ಇರ್ಬೋದು, ರಿಲೀಸ್ ಮಾಡೋ ಟೈಮ್ ಇರ್ಬೋದು, ಇನ್ನೊಂದು ಇರ್ಬೋದು, ಆ ಟೈಮಲ್ಲಿ ಯಾರೋ ಕೆಲವು ಇದಾಗಿರುತ್ತೆ. ಬಿಟ್ರೆ ಕಲಾವಿದನೇ ಅಂತ. ಅದ್ರಲ್ಲಿ ಆದಿತ್ಯನ ಈ ಸಿನಿಮಾದಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ಹೋಗ್ತಿರೋ ಅವ್ರ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿದೆ. ಮೋರ್ ಓವರ್ ಈ ಸಿನಿಮಾಗೆ ಎಲ್ಲ ಅರ್ಥದವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಒಳ್ಳೇದಾಗಲಿ. ನಮ್ಮ ನಾಗೇಂದ್ರ ಅವ್ರದ್ದು ಲಿರಿಕ್ ಆಗಿರ್ಬೋದು, ಹರ್ಷವರ್ಧನ್ ಅವ್ರು ಹೊಸಬ್ರು ಅನ್ಸೋದೇ ಎಲ್ಲ ಮ್ಯೂಸಿಕ್ ಮಾಡೋದು ಇದನ್ನ ನೋಡಿದ್ರೆ. ಅಂಡ್ ಮೋರ್ ಓವರ್ ನಾಗೇಂದ್ರ ಅವ್ರು ಹೇಳಿದಾಗೇನೆ ನಮ್ಮ ರಂಜನ್ ನಮ್ಮ ಪ್ರತಿಯೊಂದು ಶಾಟ್, ನಮ್ಮ ಕಿಟ್ಟಪ್ಪನೂ ಹೇಳಿದ್ರು. ಅವರ ಕಿಟ್ಟಪ್ಪನ ಒಂದೇ ಅಂತಲ್ಲ, ಎಲ್ಲಾದು ಆ ಥರ ಹಿಂದೆ ನಾವು ಎಷ್ಟೋ ಸಿನಿಮಾ ವರ್ಕ್ ಮಾಡಿದ್ವಿ, 2-3 ಸಿನಿಮಾ ಆಕ್ಟ್ ಮಾಡಿದ್ರು, ಏನೋ ಒಂಥರ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ. ಅದರಲ್ಲೂ ಫಸ್ಟ್ ಸಿನಿಮಾ ಡೈರೆಕ್ಷನ್ ಅಂದ್ರೆ ಯಾರು ನಂಬೋದಕ್ಕಾಗೋದಿಲ್ಲ, ನೋಡಿದ್ಮೇಲೆ ತಮಗೂ ಗೊತ್ತಾಗುತ್ತೆ. ಸೊ ಎಂಟೈರ್ ನಮ್ಮ ಟೀಮ್ಗೆ ಆದರೂ ಸಿಗ್ತಾ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ, ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಎಲ್ಲರ ಬಗ್ಗೆ ಹೇಳ್ಬಿಡೋರು ಕ್ಲೀನಾಗಿ. ಈ ಟೆರರ್ ಸಿನಿಮಾ ನನ್ನೊಂದು ಸಣ್ಣ ಪಾತ್ರ ಆದರೂ ಆ ನಂಬಿಕೆ ನನ್ನ ಮೇಲಿಟ್ಟು ನಮ್ಮ ಡೈರೆಕ್ಟರ್ ಹೇಳಿದ್ರು, ಅವತ್ತು ಯಾರು ಸರ್ ಅಂದರೆ, ಇಲ್ಲ ಮಂಜಣ್ಣ ಹೇಳಿದ್ರು ಸರ್ ಈ ಪಾತ್ರಕ್ಕೆ ಯಾರನ್ನ ಹಾಕಿದ್ರು ಹೀಗೆ ಅಂತ ಅಂದ್ಬಿಟ್ಟು. ಶೂಟಿಂಗಲ್ಲಿ ಹೋದಾಗ ಅವರು ತೆಗಿತಾರೆ ಮೇಕಿಂಗ್ಸ್ ನೋಡಿ ಚೆನ್ನಾಗ್ಬಿಟ್ಟೆ. ಏನು ಸರ್ ಇದು ಹ್ಯಾಕ್ ಬರ್ತಾ ಇದೆ ಸರ್ ಅವತ್ತು ಹೇಳ್ಬಿಟ್ಟೆ ಅದು ಸಿನಿಮಾ ಸೂಪರ್ ಹಿಟ್ ಆಗಿದೆ ಅಂತ. ಅಷ್ಟು ಚೆನ್ನಾಗಿ ಮೇಕಿಂಗು, ಅಷ್ಟು ಅದ್ಭುತವಾಗಿ ಕಥೆ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಎಲ್ಲಾನು. ಇನ್ನು ಮಂಜಣ್ಣ ನಂದು ಈ ಪಿಕ್ಚರ್ 26 ವರ್ಷ ಆಯಿತು. ಈಗ ಎಲ್ಲರೂ ಅವ್ರ ಮನೆ ಹೇಗೆ ನೋಡ್ಕೊಂತಾರೆ ಮಂಜಣ್ಣ ಅಂದ್ರಲ್ಲ, ನಮ್ಗೆ 26 ವರ್ಷದಿಂದೇನೆ ಅವ್ರ ಮನೆ ಕಳೆದು ನಮಗೆಲ್ಲ ಊಟ ಆಗ್ತವ್ರು ಅವರು. ಇವಾಗ ಫಸ್ಟ್ ಬಂದು ನೋಡಿದ ತಕ್ಷಣ ನೋಡಿದಾಗಲೇ ಎಲ್ಲಿ ಮಂಜಣ್ಣ ಕೊಟ್ಟಿದ್ದೆ. ಆಮೇಲೆ ಹೇಳಿದ್ದಾರೆ ಏನು ಹುಷಾರಿಲ್ಲ ಅಂತ, ಆದಷ್ಟು ಬೇಗ ಹುಷಾರಾಗಿ ಬರಲಿ. ಇನ್ನು ನಮ್ಮ ಹೀರೋ ಆದಿತ್ಯ ಸರ್ ಡೆಡ್ಲಿ ಸೋಮನಿಂದ
ಆಲ್ಮೋಸ್ಟ್ ಆಲ್ ಎಲ್ಲ ಸಿನಿಮಾನು ಜೊತೆಗೆ ಮಾಡ್ತಾ ಇದ್ದೀನಿ. ಕಿಟ್ಟನೆ ಜೊತೆ ನಾ ಆ್ಯಕ್ಟ್ ಮಾಡಿದ್ದೀನಿ. ಈ ಸಿನಿಮಾಲಿ ಎಲ್ಲರೂ ಹೇಳ್ದಂಗೆ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್ ಆಲ್ ನಮ್ಮ ವಿಲನ್ ಗ್ಯಾಂಗ್ ಅಂತೂ ಎಲ್ಲರೂ ಇದ್ದೀವಿ. ಸುಮಾರು ದೊಡ್ಡ ಕಲಾವಿದರೆಲ್ಲರೂ ಈ ಸಿನಿಮಾ ಮಾಡಿದ್ದಾರೆ. ಟೆರರ್ ಸಿನಿಮಾ ಆದಷ್ಟು ಬೇಗ ಟೆರರ್ ಆಗಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ತುಂಬ ಹೊತ್ತಿಂದ ಮಾತಾಡ್ತಾ ಇದ್ದಾರೆ. ನಾನು ತುಂಬ ಟೈಮ್ ತೊಗೊಳ್ಳಲ್ಲ, ಬೇಗ ಮುಗಿಸ್ತೀನಿ. ಫಸ್ಟ್ ಶುರುವಾಗಿದ್ದು ಧರ್ಮಣ್ಣವರಿಂದ. ಲೈಕ್ ನನಗೆ ಕಥೆ ಹೇಳ್ಬೇಕು ಅಂತ ಹೇಳಿದಾಗ ಅಲ್ಲಿಂದ ಶುರುವಾದಂಥದ್ದು. ಹೋಗಿ ಕಥೆ ಹೇಳಿದ ತಕ್ಷಣ ಆ ದಿವಸ ಒಂದು ಆಲ್ರೆಡಿ ರಿಸಲ್ಟ್ ಏನಾಗ್ಬೋದು ಅಂತ ಅವತ್ತೇ ಹೇಳಿದ್ರು. ದೆನ್ ಅಲ್ಲಿಂದ ಸಿನಿಟೆಕ್ ಸ್ಟುಡಿಯೋ, ಈ ಫಿಲಮ್ ಹಾಕ್ಬೇಕು ಅಂದ್ರೆ ಕಾರಣನೇ ಸಿನಿಟೆಕ್ ಸ್ಟುಡಿಯೋ. ಅವರು ಮಂಜಣ್ಣ ಅವ್ರ ಹತ್ರ ಕರ್ಕೊಂಡೋಗಿ ಭೇಟಿ ಮಾಡಿಸಿ ಅಲ್ಲಿಂದ ಒಂದು ಪ್ರೋಸೆಸ್ ಶುರು ಆಯ್ತು. ಅದ್ರ ಜೊತೆಗೆ ಹೇಮಾವತಿ ಮೇಡಮ್, ಪ್ರಕಾಶ್ ಅವರು, ರವಿ ಸರ್, ಸಾಕಷ್ಟು ಜನ, ಗುಂಡಣ್ಣ, ಒಂದಷ್ಟು ಜನ, ತುಂಬಾ ಜನ ನಮ್ಮ ಫಿಲಮ್ಗೆ ತುಂಬಾ ದೊಡ್ಡ ಸಪೋರ್ಟ್ ಆಗಿ ನಿಂತರು ನಾನು ಈ ಫಿಲಮ್ ಆಗೋದಕ್ಕೆ. ಅಲ್ಲಿಂದ ಒಂದೊಂದಾಗಿ ಪಾತ್ರಗಳು ಸೆಲೆಕ್ಟ್ ಮಾಡಕ್ ಹೋದಾಗ ನೆಕ್ಸ್ಟ್ ಕಿಟ್ಟಪ್ಪ ಅವರಾಗಿರ್ಬೋದು, ದೆನ್ ಕುಮಾರ್ ಸರ್, ದೇವರಾಜ್ ಸರ್, ಶಶಿಕುಮಾರ್ ಸರ್, ದೆನ್ ರವಿ ಸರ್, ಶರತ್ ಸರ್, ಧರ್ಮಣ್ಣ, ಕೋಟೆ ಸರ್, ಹಾಗೆ ತುಂಬಾ ದೊಡ್ಡ ತಾರಾಗಳೆ ಇದೆ. ಅದಕ್ಕೆಲ್ಲ ಸಪೋರ್ಟ್ ಕೊಟ್ಟಿದ್ದು ಮಂಜಣ್ಣ ಅವರು. ಅವ್ರು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಹಾಗಾಗಿ ಅಲ್ಲಿಂದ ಶುರುವಾದಂತ ಒಂದು ಫಿಲಮ್. ಡೇ ಒನ್ ನಾವು ಟೀಸರ್ ಮಾಡಿದಾಗ ವೇಣು ಸರ್ ಹತ್ರ ಹೋಗಿ ತೋರಿಸಿದ್ವಿ, ಸರ್ ಹೀಗೆ ಟೀಸರ್ ಇದೆ. ಅವತ್ತಿಂದ ಒಂದು ವರ್ಡ್ ಹೇಳ್ತಾನೆ ಇದ್ದಾರೆ, ಪ್ರತಿ ಸಲ ನಾವು ಏನೇ ತೋರಿಸಿದ್ರು ಈ ಫಿಲಮ್ ಹಿಟ್ ಆಗಿದೆ ಅಂತ. ಖಂಡಿತವಾಗ್ಲೂ ಸರ್ ನಿಮ್ಮ ಮಾತು ಖಂಡಿತ ಉಳಿಸ್ಕೊಂತೀವಿ ಅಂತ ಗ್ಯಾರಂಟಿ ಕೊಡ್ತೀನಿ ಸರ್. ಅಂಡ್ ಕಂಪೋಸಿಂಗ್, ಮ್ಯೂಸಿಕ್ ಡೈರೆಕ್ಟರ್ ಅಂತ ನಮ್ಮ ಹರ್ಷವರ್ಧನ್ ಅವರು. ಲೈಕ್ ಅವ್ರ ಪಾಪ ನಾನು ಆಕ್ಚುಲಿ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಒಂದು ಸಾಂಗಿಗೆ ಆಲ್ಮೋಸ್ಟ್ 15-20 ಡೇಸ್ ಏನೋ ವರ್ಕ್ ಮಾಡಿದ್ದೀವಿ ಅನ್ಸುತ್ತೆ. ಬೆಳಗಿನ ಜಾವ 3 ಗಂಟೆ 4 ಗಂಟೆ ತನಕ ತುಂಬಾ ಟ್ಯೂನ್ಸ್ ಮಾಡಿಸಿದೀನಿ. ಅವ್ರು ಯಾವತ್ತೂ ಬೇಜಾರು ಮಾಡ್ಕೊಳ್ದೆ ಜೊತೆಲಿ ಕುತ್ಕೊಂಡು ಟ್ಯೂನ್ ಮಾಡಿದ್ದಾರೆ. ಬಿಕಾಸ್ ಯಾಕಂದ್ರೆ ಅವ್ರನ್ನ ಟ್ಯೂನ್ ಮಾಡಿ ಕಳ್ಸೋದು ಅದು ಓಕೆ ಆಗಿಲ್ಲ ಅಂದ್ರೆ ಅವ್ರಿಗೂ ಹರ್ಟ್ ಆಗುತ್ತೆ. ಅದಕ್ಕೆ ಪ್ರತಿ ಸಲ ಸಾಂಗ್ ಕಂಪೋಸ್ ಆದಾಗಿಂದ ಎಂಡ್ ತನಕ ಜೊತೆಲಿ ಕುತ್ಕೊಂಡು ಮಾಡಿದಂಥದ್ದು. ತುಂಬಾ ಥ್ಯಾಂಕ್ಸ್. ನೀವು ಬೆಳಗಿನ ಜಾವ ತನಕ ತುಂಬಾ ಪೇಷನ್ಸ್ ಇದೆ ವರ್ಕ್ ಮಾಡಿದ್ದು. ಅಂಡ್ ನಮ್ಮ ನಾಗೇಂದ್ರ ಪ್ರಸಾದ್ ಸರ್. ಸೊ ಒಂದಷ್ಟು ಟ್ಯೂನ್ಸ್ ಎಲ್ಲ ಆದ್ಮೇಲೆ ನಾಗೇಂದ್ರ ಪ್ರಸಾದ್ ಸರ್ಗೆ ಒಂದು 4 ಫೈನಲ್ ಸೆಲೆಕ್ಟ್ ಮಾಡ್ಕೊಂಡು ಹಿಂಗಿದೆ ಸರ್ ಮಾಡೋಣ ಅಂತ ಹೇಳಿದಾಗ ನಾಗೇಂದ್ರ ಪ್ರಸಾದ್ ಸರ್ ಬಂದು 40 ನಿಮಿಷದಲ್ಲಿ ಬರ್ಕೊಟ್ರು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಬರ್ಕೊಟ್ರು. ಎಲ್ಲಾ ಸಾಂಗು ಒಂದು 40 ಮಿನಿಟ್ಸ್ 50 ಮಿನಿಟ್ಸ್ 1 ಅವರ್. ಒಂದೇ ಒಂದು ಸಾಂಗ್ ಮಾತ್ರ ಒಂದು ಸ್ವಲ್ಪ ಟೈಮ್ ಹಿಡಿದಿದೆ ಅಷ್ಟೇ. ತುಂಬಾ ಥ್ಯಾಂಕ್ಸ್ ಸರ್ ಬರ್ಕೊಟ್ಟಿದ್ದಕ್ಕೆ. ಮತ್ತೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವು, ಶ್ರೀ ಅಂಡ್ ಹರ್ಷ, ಸುಧನ್ ಅವರು ಮತ್ತೆ ದತ್ತಣ್ಣ ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಅಸೋಸಿಯೇಟ್ ರಜನಿ ದೇವ್, ದೀಕ್ಷಿತ್, ರುಕೇಶ್, ಚಿಂಟು, ಆನಂದ್, ಈ ತರ ಒಂದಷ್ಟು. ಅಂಡ್ ನಮ್ಮ ಕ್ಯಾಮ್ರಾಮನ್ ಇವತ್ತು ಬಂದಿಲ್ಲ, ಅವರು ಕಾರಣಾಂತರದಿಂದ ಮೈಸೂರಲ್ಲಿದ್ದಾರೆ. ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಎಡಿಟರ್ ಈ ತರ ಯಾರು ಮೋಸ್ಟ್ ಮಿಸ್ ಮಾಡಿಲ್ಲ ಅಂತ ಅನ್ಸ್ಕೊಂತೀನಿ. ರಂಗಣ್ಣ ಸರ್ ತುಂಬಾ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ. ಸೊ ಹೇಳಿ ಸರ್. ಇಲ್ಲ ಪಾಪ ಎಲ್ಲರಿಗೂ ಹೇಳಬೇಕಾಗಿತ್ತು. ಹೇಳಿ ಸರ್. ಸರ್ ಅದೇ ನಮ್ದು ಇದೊಂದು ಲೈಕ್ ಒಂದು ದೇವರು ಎಮೋಷನ್ ಮೇಲೆ ಇರುವಂತ ಒಂದು ಮಾಫಿಯಾ ಮೇಲೆ ಇರುವಂತ ಕಥೆ ಇದೆ ಆಕ್ಚುಲಿ. ಸೊ ಆ ಎಮೋಷನ್ ಇಟ್ಕೊಂಡು ಹಿಂಗೆಲ್ಲ ಮಾಫಿಯಾ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಕಥೆ ಇದೆ ಸರ್. ಏನ್ ಸರ್ ಫೈನಲ್ ಸ್ಟೇಜ್ ಅಲ್ಲಿ ಸರ್. ಆಲ್ಮೋಸ್ಟ್ ಆಲ್ ಇನ್ ರೆಡಿ ಮಾಡಿ ನಡೀತಾ ಇದೆ. ಅದಾಗಿದ ತಕ್ಷಣ ನೆಕ್ಸ್ಟ್ ರಿಲೀಸ್ ಪ್ಲಾನ್ ಮಾಡ್ಬೇಕು. ಮೋಸ್ಟ್ಲಿ ಈ ಮಂತ್ ಎಂಡ್ ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಂತ ಅನ್ಕೊಂಡಿದ್ವಿ. ಚೆನ್ನಾಗಿದೆ ಸರ್. ಎಲ್ಲರೂ ಸಪೋರ್ಟ್ ಮಾಡಿದ್ರು. ಎಲ್ಲರೂ ತುಂಬಾ ದೊಡ್ಡ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಔಟ್ಪುಟ್ ಚೆನ್ನಾಗಿ ಬರಲಿಕ್ಕೆ ಒಳ್ಳೆಯದು. ಓಕೆ ಥ್ಯಾಂಕ್ಸ್ ಸರ್. ಬಹುಶಃ ಇತ್ತೀಚೆಗೆ ಬಂದಿರುವಂತಹ ಒಂದು ಸಿನಿಮಾದಲ್ಲಿ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ಬೋದಿದ್ದೀನಿ, ನಮ್ಮ ಟೆರರ್ ಸಿನಿಮಾದಲ್ಲಿ ಅಪ್ಪಟ ಕನ್ನಡಿಗರ ನಟರು ಮಾತ್ರ ಇದ್ದಾರೆ. ನಿಜವಾಗ್ಲೂ ಐ ಡೋಂಟ್ ಮೀನ್ ಎನಿ ಆಫೆನ್ಸ್ ಟು ಎನಿ ಅದರ್ ಆಕ್ಟರ್ಸ್ ಫ್ರಮ್ ದಿ ಅದರ್ ಇಂಡಸ್ಟ್ರೀಸ್. ಇಫ್ ಐ ಆಮ್ ವೆರಿ ಸಾರಿ ಫಾರ್ ಇಟ್. ಏನಂದ್ರೆ ನಮ್ಮ ಕನ್ನಡ ಚಿತ್ರದಲ್ಲಿ ನಮ್ಮ ಕನ್ನಡತನ ಉಕ್ಕಿ ಹರಿದಾಳೆ ಈ ಸಿನಿಮಾದಲ್ಲಿ. ಆಮೇಲೆ ಬಹುಶಃ ಒಂದೇ ಸಿನಿಮಾದಲ್ಲಿ ಇಷ್ಟು ಜನ ಕಳನಟರನ್ನ ನೋಡೋದಕ್ಕೆ ಸಿಗೋದು ಈ ಸಿನಿಮಾದಲ್ಲಿ. ಅಂದ್ರೆ ನಾಯಕರೂ ಆಗಿರುವವರು, ಕಳನಟರೂ ಆಗಿರುವವರು ಎಲ್ಲ ಮಿಕ್ಸ್ ಆಗಿ ಒಂದು ದೊಡ್ಡ ಬಣಾನೆ ಇದೆ. ಇದನ್ನ ಪೆಹಲ್ಗಾಮಲ್ಲೂ ರಿಲೀಸ್ ಮಾಡ್ತೀವಿ. ಅಲ್ಲಿ ಹರ ಹರ ಮಹಾದೇವ ಅಂತಾನೂ ಹೇಳ್ತೀವಿ. ಓಂ ನಮೋ ಪಾರ್ವತಿ ಪತಯೇ ಹರ ಹರ ಮಹಾದೇವ. ನಮಸ್ಕಾರ. ಬಹುಶಃ ನನ್ನ ಪಾತ್ರದ ಬಗ್ಗೆ ಹೇಳೋದಕ್ಕೆ ಇವಾಗಲೇ ಸರಿಯಾದ ಸಮಯ ಅಲ್ಲ ಅಂತ ಅನ್ಕೊಂಡಿದ್ದೀನಿ.
ಹೇಳಬೇಕಾಗಿರೋದೇನೆಂದ್ರೆ, ಪ್ರತಿದಿನ ಬೆಳಿಗ್ಗೆ ಎದ್ದು ನಾನು ನಂಬೋದು ಜಗತ್ತಿನ ಶಕ್ತಿಯನ್ನ. ಅದು ಶಿವ, ವಿಷ್ಣು, ಬೇರೆ ಯಾವುದೇ ಹೆಸರು ಕೊಟ್ಟು ನಾವು ಕರಿಬಹುದು. ಆದ್ರೆ ಆ ಶಕ್ತಿಯ ಒಂದು ಭಾಗವನ್ನ ಬೆಳಿಗ್ಗೆ ಎದ್ದು ನನ್ನಲ್ಲಿ ನಾನು ಅನುಭವಿಸೋದಕ್ಕೆ ಕೆಲವು ಹಾಡುಗಳನ್ನ, ಕೆಲವು ಶ್ಲೋಕಗಳನ್ನ ಕೇಳಿಸ್ಕೋತೀನಿ, ಹೇಳ್ತೀನಿ. ನಾಳೆಯಿಂದ ಈ ಹಾಡು ಅದರ ಭಾಗ ಆಗಿರುತ್ತೆ. ಅಷ್ಟು ಚೆನ್ನಾಗಿದೆ ಹಾಡು, ಅಷ್ಟು ಶಕ್ತಿಯುತವಾಗಿದೆ. ಅದನ್ನು ಬರೆದ ನಾಗ ಇಂದ್ರ ಪ್ರಸಾದ್ ಮತ್ತು ಎಲ್ಲರ ಹರ್ಷವನ್ನ ವರ್ಧಿಸುತ್ತಿರುವ ಹರ್ಷವರ್ಧನ, ಇವರಿಬ್ಬರಿಗೂ ಧನ್ಯವಾದಗಳು. ರಂಜನ್ ಅವರು ನಾವು ಬೇರೆ ಒಂದು ವೇದಿಕೆಯಲ್ಲಿ ಬೇರೆ ಕಡೆ ಭೇಟಿ ಮಾಡಿದಾಗ ನನಗೆ ಹೇಳಿದ್ರು, ರವಿ ಸರ್ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಅದರೊಳಗೆ ನಿಮ್ಗೆ ಪಾತ್ರ ಇದೆ ಅಂತ. ಈ ತರ ತುಂಬಾ ಜನ ನಿರ್ದೇಶಕರು ಹೇಳ್ತಾರೆ, ಆದ್ರೆ ಯಾರು ಅದನ್ನ ಕಾರ್ಯಗತಗೊಳಿಸಲ್ಲ. ಆದ್ರೆ ರಂಜನ್ ಅವರು ಅವರ ಮಾತನ್ನು ಉಳಿಸ್ಕೊಂಡು ಅವರ ಸಿನಿಮಾದಲ್ಲಿ ನನಗೆ ಕೆಲಸ ಮಾಡುವ ಅವಕಾಶ ಕೊಟ್ಟು ಅವರ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಅದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಧರ್ಮಸ್ಥಳ ಅಷ್ಟೇ, ಮಂಜು ಅವರನ್ನು ನಾನು ಅಷ್ಟು ಹತ್ತಿರದಿಂದ ಬಲ್ಲವನಲ್ಲ. ಅವರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಆದಿತ್ಯ ಅವರ ಜೊತೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇರುವ ಎರಡನೇ ಸಿನಿಮಾ ಕ್ಷಣ ಕ್ಷಣ ಅಂತ ಒಂದು ಸಿನಿಮಾ, ಸುನಿಲ್ ಕುಮಾರ್ ದೇಸಾಯಿ ಅವರ ಸಿನಿಮಾದಲ್ಲಿ ಒಟ್ಟಿಗೆ ನಟನೆ ಮಾಡಿದ್ವಿ. ನಾನು ಅವರ ಅಣ್ಣನ ಪಾತ್ರ ಮಾಡಿದ್ದೆ. ಆಗ ಅವರಿಂದ ಕಲಿತ ಒಂದು ಪಾಠವನ್ನ ಇವತ್ತಿಗೂ ನಾನು ಪಾಲಿಸ್ತಾ ಬರ್ತಾ ಇದ್ದೀನಿ. ಅವರು ಸೆಟ್ಟಿಗೆ ಬಂದ ತಕ್ಷಣ ಇಡೀ ಸೆಟ್ಟಿನ 2-3 ಜನಕ್ಕೆ ಫಸ್ಟ್ ಹೋಗಿ ಕ್ಯಾಮ್ರಾಕ್ಕೂ ನಮಸ್ಕಾರ ಮಾಡುವ ಮುಂಚೆ ಅವರಿಗೆ ನಮಸ್ಕಾರ ಮಾಡ್ತಾರೆ. ಒಬ್ಬರು ನಿರ್ದೇಶಕರು, ಒಬ್ಬರು ಕ್ಯಾಮರಾಮನ್, ಒಬ್ಬರು ಪ್ರೊಡಕ್ಷನ್ ಇನ್ಚಾರ್ಜ್. ಈ 3 ಜನಕ್ಕೆ ಅವರು ಫಸ್ಟ್ ಹೋಗಿ ನಮಸ್ಕಾರ ಹೇಳಿ, ವಿಶ್ ಮಾಡಿ, ಗುಡ್ ಮಾರ್ನಿಂಗ್ ಹೇಳಿ, ಆಮೇಲೆ ಅವರ ಕೆಲಸವನ್ನ ಶುರು ಮಾಡ್ತಾರೆ. ಎಷ್ಟು ಶಿಸ್ತಿಂದ ಪ್ರತಿ ದಿನ ಮಾಡ್ತಾರೆ. ಅದನ್ನ ನಾನು ಇವತ್ತಿಗೂ ಬಾರಿಸ್ಕೊಂಡ್ ಬರ್ತಾ ಇದ್ದೀನಿ. ಐ ಹ್ಯಾವ್ ಲರ್ನ್ಡ್ ಇಟ್ ಫ್ರಮ್ ಕಿಟ್ಟಪ್ಪ. ನನಗೆ ತುಂಬಾ ವಿಷಯಗಳಲ್ಲಿ ಪ್ರಮೋಷನ್ ಕೊಟ್ಟವರು, ಅದು ಇನ್ನೊಂದು ದಿವಸ ಹೇಳ್ತೀನಿ. ಅಮೆರಿಕಾದಲ್ಲಿ ಇದ್ದು ಕನ್ನಡ ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಬಂದಿರುವ ಶ್ರೀ ರವಿ ವಸಿಷ್ಠ ಅವರಿಗೆ ಧನ್ಯವಾದ. ತುಂಬಾ ಸಂತೋಷ ಆಗುತ್ತೆ ಇಂಥ ನಿರ್ಮಾಪಕರ ಒಡನಾಟ ಸಂಪಾದಿಸೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಚಿತ್ರತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ, ನಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಚೆನ್ನಾಗಿ ಓಡಬೇಕು ಅಂತ ನನಗೆ ಇಷ್ಟ. ಚೆನ್ನಾಗಿ ಓಡಬೇಕು ಅಂತ ಕಾರ್ಯ. ನಾನು ಯಾವತ್ತು ಮೈಕ್ ಇಟ್ಟರೆ ಮಾತಾಡೇ ಇಲ್ಲ. ಫಸ್ಟ್ ಟೈಮ್ ನಾನು ಮಂಜು ಅವರು 55 ವರ್ಷ ಆಯ್ತು ನಾವು ಫ್ರೆಂಡ್ಶಿಪ್ ಇಟ್ಕೊಂಡು. ಇದುವರೆಗೂ ಯಾವ ಮೂವಿನೂ ಜನ ಜೊತೆಗೆ ಸೇರ್ಬೋದು ಹೇಳಿರ್ಲಿಲ್ಲ. ಈ ಮೂವಿ ಯಾವುದೋ ಕಾರಣದಿಂದ ಯಾಕೆ ಕೋ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಕೇಳ್ದ. ಆ ಥರ ಆಗಿ ನಾನು ಕೋ ಪ್ರೊಡ್ಯೂಸರ್ ಆಗಿ ಒಪ್ಕೊಂಡೆ. ಈ ಮಧ್ಯೆ ನಾನು ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ. ಪಾಪ ರಂಜನ್ ಅವರು ನನಗೆ ಪ್ರತಿದಿನ ಪಾಪ 12 ಗಂಟೆ ರಾತ್ರಿ, ನಾವು 1 ಗಂಟೆ ಅವ್ರ ಟೈಮ್ ಪಾಪ ನನಗೆ ಫೋನ್ ಮಾಡಿ ಯಾಕೆ ಹಿಂಗೆ ಮಾಡ್ಕೊಡ್ದು ಹಂಗೆ ಮಾಡಿ ಪಾಪ ಕೇಳೋರು. ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಒಬ್ಬರು ಈ ಟೆರರ್ ಮೂವಿ ತಂಡ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ ದಿ ಬೆಸ್ಟ್ ಆ್ಯಂಡ್ ಹ್ಯಾಪಿ ಬರ್ಡೇ. ಓಕೆ. ಬಹುಶಃ ಬಹಳ ದಿನಗಳ ನಂತರ ಒಂದು ದೊಡ್ಡ ತಾರಾಗಣವನ್ನ ಚಿತ್ರದ ತೆರೆಯ ಮೇಲೆ ನೋಡುವಂತಹ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ, ನಮ್ಮೆಲ್ಲ ಕನ್ನಡಿಗರಿಗೂ ಇದೆ. ನಾವೆಲ್ಲರೂ ನೋಡೋಣ, ಚಿತ್ರಣ ಚಪ್ಪಾಳೆ ಹೊಡೆದು ಅದಕ್ಕೆ ಉರಿದುಂಬಿಸೋಣ ಅಂತ ಹೇಳ್ತಾ, ನನ್ನ ಆತ್ಮೀಯ ಮಿತ್ರ 3 ದಶಕಗಳ ಸ್ನೇಹದ ಮಂಜಣ್ಣ ಸ್ವಲ್ಪ ಅನಾರೋಗ್ಯ ಸ್ಥಿತಿಯಿಂದ ಈಗ ಚೇತರಿಸ್ಕೊಳ್ತಾ ಇದ್ದಾರೆ. ಅವರು ಖಂಡಿತ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಅವರೊಂದಿಗೆ ನಾವೆಲ್ಲರೂ ಇರೋಣ. ನಾವು ಅವರು ಸೇರಿ ಮಾಡಿದ್ದು ಕನ್ನಡವೇ ಸತ್ಯದಂತ ಸೂಪರ್ ಹಿಟ್ ಒಂದು ಕಾರ್ಯಕ್ರಮ. ಹಾಗೆ ಟೆರರ್ ಸಹ ಆಗಲಿ ಅಂತ ಹೇಳ್ತಾ, ಎಲ್ಲರ ಮನೆ ಮಾತಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರ್ತಾ ಇದ್ದೇನೆ. ನಮಸ್ಕಾರ.
ಒನ್ ಆಫ್ ದಿ ಬ್ಯೂಟಿಫುಲ್ ಅಮೇಝಿಂಗ್ ಸಾಂಗ್ಸ್ ಅದು. ಹಾಗಾಗಿ